ಹಲ್ಲೆಲೂಯಾ. ಸೊ ಜೀಸಸ್ ಬಂದಿದ್ದು ನಿಜವಾದ ತಂದೆಯನ್ನು ಪ್ರಕಟಗೊಳಿಸುವುದಕ್ಕಾಗಿ. ಹಲ್ಲೆಲೂಯಾ. ಅನೇಕ ಸಲ ನಾವು ದೇವರನ್ನು ತಂದೆಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ನನಗೂ ಸ್ಟಾರ್ಟಿಂಗ್ ಅಲ್ಲಿ ದೇವರನ್ನು ತಂದೆಯಾಗಿ ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ ಬಹಳ ದಿನಗಳು ಹಿಡಿತು. ಯಾಕೆ ಅಂತಂದ್ರೆ ನಾವು ತಂದೆ ಅಂತಂದ್ರೆ ನಮ್ಮ ಶಾರೀರಿಕವಾದ ತಂದೆಯನ್ನು ನಾವು ನೋಡ್ತೇವೆ. ನಮ್ಮ ಶಾರೀರಿಕವಾದ ತಂದೆ ಹೀಗಿದ್ದಾನೆ, ಸೊ ಪರಲೋಕದ ತಂದೆ ಕೂಡ ಹಾಗೆ ಇದ್ದಾನೆ ಅಂತ ಅನ್ಕೋತೇವೆ. ಅದು ತಪ್ಪಾಗಿದೆ. ಹಲ್ಲೆಲೂಯಾ. ಶಾರೀರಿಕ ತಂದೆ ಆತನು ನಿಜವಾದ ತಂದೆಯನ್ನು ರೆಪ್ರೆಸೆಂಟ್ ಮಾಡಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ತಂದೆಯನ್ನು ಪ್ರಕಟಗೊಳಿಸುವುದಕ್ಕಾಗಿ ಬಂದ. ಸೊ ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಯಾವಾಗ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೇವೆ, ನನ್ನ ದೇವರು ಬರೀ ದೇವರಲ್ಲ, ನನ್ನ ತಂದೆಯಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ, ಇದರ ಪ್ರಕಟಣೆ ಸಿಕ್ಕಾಗ ಪ್ರತಿಯೊಂದು ಸಂಗತಿಗಳು ನಾವು ಬೇರೆ ದೃಷ್ಟಿಕೋನದಿಂದ ನೋಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಲ್ಲೆಲೂಯಾ. ಆದ್ರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಮೋಶೆನ ಮುಖಾಂತರ ಧರ್ಮಶಾಸ್ತ್ರ ಬಂತು. ಸೊ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಕೂಡ ದೇವರನ್ನು ತಂದೆ ಎಂಬುದಾಗಿ ಸಂಬೋಧಿಸಲಿಲ್ಲ, ತಂದೆ ಎಂಬುದಾಗಿ ಕರೀಲಿಲ್ಲ. ಯಾಕೆಂದ್ರೆ ದೇವರನ್ನು ತಂದೆ ಅಂತ ಕರೆದ್ರೆ ಅವ್ರಿಗೆ ಕಲ್ತೊಂದು ಹೊಡೆದು ಬಿಡ್ತಿರು ಹಳೆ ಯಹೂದ್ಯರ ಕಾಲದಲ್ಲಿ. ಯಾಕೆ? ತಂದೆ ಅಂತ ನೀವು ಹೇಳುವಾಗ ಯು ಆರ್ ಮೇಕಿಂಗ್ ಈಕ್ವಲ್ ವಿತ್ ಗಾಡ್, ನೀವು ದೇವರೊಟ್ಟಿಗೆ ಸರಿಸಮಾನ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ ಅಂತ ಹೇಳಿ ಅವರು ಯಾವತ್ತೂ ಕೂಡ ದೇವರನ್ನು ತಂದೆ ಎಂಬುದಾಗಿ ಕರೀಲಿಲ್ಲ. ಅದಕ್ಕೆ ಅವರು ದೇವರ ಲಾ, ಎಲ್ಲಿ ಧರ್ಮಶಾಸ್ತ್ರ ಇತ್ತೋ, ಎಲ್ಲಿ ಪ್ರವಾದಿಗಳಿದ್ರೋ ಅಲ್ಲಿ ದೇವರ ಎದುರುಗಡೆ ಬರಕ್ಕೆ ಅವರಿಗೆ ಭಯ ಆಗ್ತಾ ಇತ್ತು. ಅದಕ್ಕೆ ಮೋಶೆಗೆ ದೇವರು ಸೀನಾಯಿ ಬೆಟ್ಟದ ಮೇಲೆ ಕರೆದಾಗ ಮೋಶೆಗೆ ಹೇಳ್ದ, ನೋಡು ಇಸ್ರಾಯೇಲ್ ಜನರು ಒಬ್ರು ಕೂಡ ಬೆಟ್ಟದ ಹತ್ರ ಬರಬಾರ್ದು, ಬಂದ್ರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳಿ. ಯಾಕಂದ್ರೆ ದೇವರ ಹೋಲಿನೆಸ್ ಅಷ್ಟು ಭಯಂಕರವಾಗಿತ್ತದು. ಹಾಗಾಗಿ ಇಸ್ರಾಯೇಲ್ರಿಗೆ ಪರ್ಮಿಷನ್ ಇರಲಿಲ್ಲ. ಆದ್ರೆ ಯಾವಾಗ ಜೀಸಸ್ ಬಂದ್ರು, ಹಲ್ಲೆಲೂಯಾ, ಯಾವಾಗ ಜೀಸಸ್ ಈ ಲೋಕಕ್ಕೆ ಬಂದ್ರು, ಈಗ ತಂದೆಯಾದ ದೇವ್ರು ಹೇಳ್ತಾ ಇದ್ದಾನೆ, ನೀವೆಲ್ಲರೂ ನನ್ನ ಬಳಿಗೆ ಬರ್ಬೋದು ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ದೇವರನ್ನು ತಂದೆ ಎಂಬುದಾಗಿ ಪ್ರಕಟಣೆ ಹೊಂದಿಕೊಳ್ತೇವೋ, ನಮ್ಮ ಆತ್ಮಿಕ ಜೀವಿತ ಆಗಿರ್ಬೋದು, ಪ್ರತಿಯೊಂದು ಪರಿಸ್ಥಿತಿಗಳು ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ದೇವರನ್ನು ಬರೀ ದೇವರಾಗೆ ನಾವು ನೋಡಕ್ ಸ್ಟಾರ್ಟ್ ಮಾಡ್ತೇವೋ, ನಾವೇ ದೇವರ ಒಂದು ಏನಂತಂದ್ರೆ ಕಾರ್ಯಗಳಿಗೆ ಅಡೆತಡೆ ಆಗಿರ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಯಾವಾಗಲೂ ದೇವರನ್ನು ದೇವರೆಂಬುದಾಗಿ ಹೇಳ್ತಾ ಇರಲಿಲ್ಲ, ತಂದೆ ಎಂಬುದಾಗಿ ಕರಿತಾ ಇದ್ದಾರೆ. ಮೈ ಫಾದರ್, ಮೈ ಫಾದರ್, ಯುವರ್ ಫಾದರ್, ನಿಮ್ಮ ತಂದೆ, ನನ್ನ ತಂದೆ ಎಂಬುದಾಗಿ ಹೇಳ್ತಾ ಇದ್ದ. ಸೊ ಒಂದು ದಿನ ಏನಾಯ್ತಂದ್ರೆ, ಯೇಸು ಸ್ವಾಮಿ ಪ್ರೇಯರ್ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಈ ಶಿಷ್ಯರು ಯೋಹಾನನ ಪ್ರಾರ್ಥನೆಯನ್ನು ಕೂಡ ಕೇಳಿದ್ರು. ಅವರು ದೀಕ್ಷಾಸನ ಕೊಡುವ ಯೋಹಾನನ ಪ್ರಾರ್ಥನೆ ಕೇಳಿದ್ರು. ಯೇಸು ಸ್ವಾಮಿ ಮಾಡುವಂತ ಪ್ರಾರ್ಥನೆಯನ್ನು ಕೂಡ ಅವ್ರು ಕೇಳ್ತಾ ಇದ್ರು. ಕೇಳುವಾಗ ಶಿಷ್ಯರು ಹೇಳ್ತಾ ಇದ್ದಾರೆ, ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ. ಹಲ್ಲೆಲೂಯಾ. ನಮಗೂ ಕೂಡ ಪ್ರಾರ್ಥನೆ ಮಾಡೋದನ್ನು ಕಲಿಸು ಅಂತ ಹೇಳಿದಾಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ ಏನಂತಂದ್ರೆ, ಪರಲೋಕದ ತಂದೆ. ನೀವು ಪ್ರಾರ್ಥನೆ ಮಾಡುವಾಗ ಏನಂತ ಕರಿಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ದು ಮುಂಚೆ ಪ್ರೇಯರ್ ಹೆಂಗಿರ್ತೀವಿ ಅಂದ್ರೆ, ಸರ್ವಶಕ್ತಿಮಾನ್ ಪ್ರಭು. ಹಲ್ಲೆಲೂಯಾ. ಸರ್ವಶಕ್ತಿಮಾನ್ ಪ್ರಭು ಹೇ, ಬಟ್ ಜೀಸಸ್ ಬಂದಾಗ ಆತನ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಈ ಫಾದರ್ ಅನ್ನುವಂತ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಾದ್ರೂ ಎಲ್ ಶಡೈ ಎಂಬುದಾಗಿ ಹೆಸರು ಕೇಳಿದ್ದೀರಾ? ಮತ್ತಾಯ, ಮಾರ್ಕ, ಸುವಾರ್ತೆಗಳಲ್ಲಿ, ಅಪೊಸ್ತಲರ ಕೃತ್ಯಗಳಲ್ಲಿ, ಏನಂದ್ರೆ ಎಫೆಸ, ಗಲಾತ್ಯದಲ್ಲಿ ಎಲ್ ಶಡಾಯ್, ಸರ್ವಶಕ್ತನಾದ ದೇವರು, ಎಲೋಹಿಮ್, ಎಬಿನೆಜರ್, ಇವೆಲ್ಲ ಶಬ್ದ ಕೇಳಿದೀರಾ? ಇವೆಲ್ಲ ಕೆಲವರಿಗೆ ಓಡಿದು ಏನ್ ಹೇಳತ್ತಾರಪ್ಪ, ಓಡಿದು ಎಬಿನೇಜರ್ ಅಲ್ಲತ್ತರ, ಎಲೋಹಿಮ್ ಅಲ್ಲತ್ತರ, ಕೆಲವರಿಗೆ ಆಶ್ಚರ್ಯ ಆಗ್ತದೆ. ಇದು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಅವರ ಹೆಸರುಗಳನ್ನ ಇಡ್ತಾ ಇದ್ರು. ಅವ್ರಿಗೆ ಏನಾದ್ರೂ ದೇವ್ರ ಕಾರ್ಯ ಮಾಡಿದ್ರೆ, ಸಪೋಸ್ ಅಬ್ರಹಾಮನಿಗೆ ದೇವರು ಒದಗಿಸಿ ಕೊಟ್ರು. ಸೊ ಒದಗಿಸಿ ಕೊಟ್ಟಾಗ ಅಬ್ರಹಾಮನ್ ಏನ್ ಹೆಸರಿಟ್ಟ? ಏನು? ಜೆಹೋವ ಜಾಯಿರ ಅಂತಂದ, ನನ್ನನ್ನು ಒದಗಿಸುವವನು. ಆತನ ದೇವರನ್ನು ಏನ್ ನೋಡಿದ? ಜೆಹೋವ ಜಾಯಿರ ಅಂತ ನೋಡ್ದ. ಮೋಶೆಗೆ ದೇವ್ರ ದರ್ಶನ ಕೊಟ್ಟಾಗ ಮೋಶೆ ಒಂದು ಹೆಸರಿಟ್ಟ, ಯೆಹೋವ ನಿಸ್ಸಿ ಎಂಬುದಾಗಿ. ಯಾಕೆ? ಆತನು ನನಗೆ ಜಯವನ್ನು ಕೊಡುವಾತನಾಗಿದ್ದಾನೆ. ಸೊ ಹೀಗೆ ಒಂದೊಂದು ಏನಂದ್ರೆ ಅವರು ಪ್ರಕಟವಾದಾಗ ಅವರು ದೇವರ ಹೆಸರುಗಳನ್ನ ಇಡ್ತಾ ಇದ್ರು. ಬಟ್ ಯಾರು ಕೂಡ ತಂದೆ ಅಂತ ಹೆಸರು ಯಾರು ಕೂಡ ಕರಿತಾ ಇರ್ಲಿಲ್ಲ. ಬಟ್ ಜೀಸಸ್ ಬಂದಾಗ
ಅವ್ರಿಗೆ ಸರ್ವಶಕ್ತನನ್ನು ಪ್ರಕಟಗೊಳಿಸಲಿಲ್ಲ, ಎಲ್ ಶಡಾಯನ್ನು ಪ್ರಕಟಗೊಳಿಸಲಿಲ್ಲ, ಎಲೋಹೀಮನ್ನು ಪ್ರಕಟಗೊಳಿಸಲಿಲ್ಲ, ತಂದೆಯನ್ನು ಪ್ರಕಟಗೊಳಿಸಿದ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಈ ತಂದೆಯ ಒಳಗಡೆನೆ ಎಲ್ಲ ಹೆಸರುಗಳು ಒಳಗೊಂಡಿದೆ. ಆ ತಂದೆ ಎಲ್ ಶಡೈ ಆಗಿದ್ದಾನೆ, ಆ ತಂದೆ ಯೆಹೋವ ನಿಸ್ಸಿ ಆಗಿದ್ದಾನೆ, ಆ ತಂದೆ ಯೆಹೋವ ರಾಫ ಆಗಿದ್ದಾನೆ, ಅಂದ್ರೆ ಆರೋಗ್ಯ ಕೊಡುವಾತನಾಗಿದ್ದಾನೆ, ಆ ತಂದೆ ಯೆಹೋವ ನಿಸ್ಸಿ, ಯೆಹೋವ ಸಿದ್ಕೇನು, ಅನೇಕ ರೀತಿಯಾದಂತ ಹೆಸರುಗಳು ಒಂದೇ ವರ್ಡ್ ಅಲ್ಲಿ ಅದು ಆಗ್ಬಿಡ್ತು, ಏನಂದ್ರೆ ತಂದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ದೇವರನ್ನು ತಂದೆ ಎಂಬುದಾಗಿ ನೀವು ಸಂಬೋಧಿಸ್ಲಕ್ಕೆ ಇಷ್ಟಪಡ್ತೀರಿ? ತಂದೆ ಎಂಬುದಾಗಿ ತಿಳಿದುಕೊಳ್ಳಕ್ಕೆ ಇಷ್ಟಪಡ್ತೀರಿ? ಯಾವಾಗ ನೀವು ತಂದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ತೀರೋ, ನೀವು ಯಾವುದೇ ವಿಷಯಕ್ಕಾಗಿ ಚಿಂತೆ ಮಾಡಂಗಿಲ್ಲ. ಹಲ್ಲೆಲೂಯ. ಈಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ LKG UKG ಹಾಕ್ಬೇಕಾಗಿರ್ತದೆ. ಈಗ ಉದಾಹರಣೆಗೆ ಶಾರ್ವಿನ್ ನೆಕ್ಸ್ಟ್ ಇಯರ್ ಹಾಕ್ತಲ್ಲ, ಈಗ ರಾಹುಲ್, ಶಾರ್ವಿನ್ ಬಂದು, ಪಪ್ಪ ಪಪ್ಪ ನನಗೆ ಯಾವಾಗ ಕಾಲೇಜ್ ಸ್ಕೂಲಿಗೆ ಹಾಕ್ತಿ, ಪಪ್ಪ ಪಪ್ಪ ನೀ ಯಾವಾಗ ಫೀಸ್ ಕಟ್ತಿ ನನಗೆ ಅಂತ ಕೇಳ್ತಾನ ಶಾರ್ವಿನ್? ಕೇಳಂಗ, ನಾವು ಬಿಂದಾಸ್, ನಮ್ಮ ಪಪ್ಪ ಎಲ್ಲ ನೋಡ್ಕೊತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ನೀವು ತಂದೆಯಾದ ದೇವರನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೋತಿರೋ, ಹಲ್ಲೆಲೂಯ, ನನ್ನ ತಂದೆ ಎಲ್ಲ ನೋಡ್ಕೋತಾನೆ, ಹಲ್ಲೆಲೂಯ, ನನ್ನ ತಂದೆ ನನಗಾಗಿ ಚಿಂತಿಸ್ತಾನೆ, ನನ್ನ ತಂದೆ ನನಗಾಗಿ ಪ್ಲಾನ್ ಮಾಡ್ತಾನೆ, ನನ್ನ ತಂದೆ ನನಗಾಗಿ ಯೋಜನೆಗಳನ್ನು ಹಾಕುತ್ತಾನೆ, ಯಾವಾಗ ಇದು ಪ್ರಕಟಣೆ ನಮಗ್ ಬರ್ತದೋ, ನಾವು ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಂಗಿಲ್ಲ. ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ಅದು ಬೇಕು, ನನಗೆ ಇದು ಬೇಕು, ಯಾವ್ದು ಅನ್ನಂಗಿಲ್ಲ. ನನ್ನ ತಂದೆ ನೋಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳಿದ್ರೆ ಏನಂದ್ರೆ, ಶಾರೀರಿಕವಾದ ನೀವು, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವುದಾದರೆ ಪರಲೋಕದಲ್ಲಿರುವ ತಂದೆ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಆತನ ವರಗಳನ್ನು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಸೊ ಜೀಸಸ್ ಈಸ್ ದ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ದಿ ಫಾದರ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ನನ್ನ ನೋಡಿದ್ದಾರೆ ನನ್ನ ತಂದೆಯನ್ನು ನೋಡಿದ್ದಾರೆ ಅಂತ. ಹಲ್ಲೆಲೂಯ. ಜೀಸಸ್ ಹೇಳ್ತಾ ಇದ್ದಾರೆ, ಯಾರು ನನ್ನನ್ನು ನೋಡಿದ್ದಾರೆ, ಯಾರ ನೋಡಿದ್ದಾರೆ? ಈಗ ನಾವು ಜೀಸಸ್ ಎಲ್ಲಿ ನೋಡ್ಬೇಕ್ರಿ? ಜೀಸಸ್ ಕಾಣಂಗಿಲ್ಲಲ್ಲ. ಈಗ ಜೀಸಸ್ ನಿನ್ನ ಒಳಗಡೆ ಇದ್ದಾನೆ. ಹಲ್ಲೆಲೂಯ. ಯಾರು ನಿಮ್ಮನ್ನು ನೋಡ್ತಾರೋ ಅವ್ರು ಯೇಸುವನ್ನು ನೋಡ್ತಾರೆ, ಯಾರು ನಿಮ್ಮನ್ನು ನೋಡ್ತಾರೋ ಅವ್ರ ತಂದೆಯನ್ನು ನೋಡುವವರಾಗಿರ್ತಾರೆ. ನೀವೇ ದೇವರ ಅಡ್ರೆಸ್ ಆಗಿದ್ದೀರಿ. ಯಾಕೋ ಆಮೇಲೆ ಹಲ್ಲೆಲೂಯ ಎಲ್ಲ ತಲೆ ಮೇಲಿಂದ ಹೋಗ್ತದೆ. ಬ್ರದರ್ ನಾವ್ ಹಿಂಗಿದ್ದೀವ? ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಆ ರೀತಿಯಾಗಿ ನಮ್ಮನ್ನು ಮಾಡಿದ್ದಾರೆ. ದೇವರು ನಮ್ಮನ್ನು ಏನಂದ್ರೆ ಧೂಳನ್ನಾಗಿ ನೋಡಂಗಿಲ್ಲ. ದೇವರು ನಮ್ಮನ್ನು ಸ್ಲೇವ್ ಆಗಿ ನೋಡಂಗಿಲ್ಲ, ಆಳುಗಳಂತ ನೋಡಂಗಿಲ್ಲ. ದೇವರು ನಮ್ಮನ್ನು ಮಕ್ಕಳೆಂಬುದಾಗಿ ನೋಡ್ತಾರೆ. ಹಲ್ಲೆಲೂಯ. ಮಗನು ಮಗಳು ಎಂಬುದಾಗಿ ನೋಡ್ತಾರೆ. ಬಟ್ ನಾವು ದೇವರ ತಂದೆಯನ್ನು ನಾವು ದೇವರಾಗಿ ಮಾಡ್ಬಿಟ್ಟಿದೀವಿ. ಆ ತಂದೆ ನಮ್ಮ ಜೀವಿತದಲ್ಲಿ ದೇವರಾಗಕ್ಕೆ ಬಯಸ್ತಾ ಇದ್ದಾರೆ, ಬಟ್ ನಾವು ದೇವರನ್ನು ದೇವರಾಗಿ ಇಟ್ಬಿಟ್ಟಿದೀವಿ. ಹಲ್ಲೆಲೂಯ. ಇವತ್ತು ನೀವು ಹೋಗುವಾಗ ಕೇವಲ ದೇವರನ್ನು ಇಟ್ಕೊಂಡು ಹೋಗ್ಬಿಡ್ರ ತಲೆಯಲ್ಲಿ. ದೇವರನ್ನ ತಂದೆ ಆಗಿದ್ದಾನೆ. He is my father. ಹಲ್ಲೆಲೂಯ. ನಮ್ಮ ಅರ್ಥ್ಲಿ ಫಾದರ್ ಅವ್ರು ಏನ್ ಮಾಡಿದ್ರು ಏನ್ ಬಿಟ್ರು, ಅವ್ರಿಗೆ ಎಷ್ಟು ಕೆಪಾಸಿಟಿ ಇತ್ತು ಅಷ್ಟು ಮಾಡಿದ್ರು, ತಲೆ ಕೆಡಿಸ್ಕೋಬೇಡ್ರಿ. ನಿಮಗಾಗಿ ಪರಲೋಕದ ಒಳ್ಳೆಯ ತಂದೆ ಇದ್ದಾನೆ. ಹಲ್ಲೆಲೂಯ. ನಮ್ಮಪ್ಪ ನನಗೇನು ಮಾಡ್ಲಿಲ್ರಿ, ನಮ್ಮ ಅವ್ವ ನನಗೇನು ಮಾಡ್ಲಿಲ್ರಿ, ಮಾಡ್ಲಾರ್ದೆ ಇಟ್ಟೆಲ್ಲ ದೊಡ್ಡವಾದಿ. ಹಲ್ಲೆಲೂಯ. ಮಾಡ್ಲಾರ್ದೆ ಇಷ್ಟೆಲ್ಲ ನೀವು ಎಬಿಲಿಟಿಗೆ ಬಂದ್ರಿ. ಹಲ್ಲೆಲೂಯ. ನೀವು ಹುಟ್ಟುವುದು ನಿಮ್ ಚಾಯ್ಸ್ ಇರ್ಲಿಲ್ಲ. ದೇವರು ಚೂಸ್ ಮಾಡದ ನಿಮಗೆ ಇವರೇ ತಂದೆ ಆಗ್ಬೇಕು. ದೇವರು ಚೂಸ್ ಮಾಡದ ತಂದೆ ತಾಯಿಗೆ ಇವರೇ ನಿನ್ ಮಕ್ಕಳಾಗ್ಬೇಕು. ಹಲ್ಲೆಲೂಯ. ಸೊ ಯಾವತ್ತೂ ಅನ್ಕೋಬೇಡ್ರಿ, ಅವ್ರ ಮನೆಯಾಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡಪ್ಪ, ನಾ ಟಾಟಾ ಬಿರ್ಲಾ ಮನೆಯಾಗ ಹುಟ್ಟಿದ್ರೆ ಚೆನ್ನಾಗಿರ್ತ. ಅವ್ರ ಮನೆಯಾಗ ಏನ್ ಸಮಸ್ಯೆ ಅಂತ ಅವನಿಗೆ ಗೊತ್ತು. ಹಲ್ಲೆಲೂಯ. ಅಲ್ಲಿ ಹುಟ್ಟಿದ್ರೆ ಹೇಳ್ತಿದ್ರಿ, ಎಲ್ಲಾದ್ರೂ ಒಂದು ಸಣ್ಣ ಮನೆಗೆ ಇರ್ಬೇಕಾಗಿತ್ತು ನೋಡಪ್ಪ. ಹಲ್ಲೆಲೂಯ. ಸೊ ದೇವರು ಏನ್ ಕೊಟ್ಟಿದಾರೋ, ನಿಮಗೆ ಯಾವ ಸ್ಥಳದಲ್ಲಿ ಇಟ್ಟಿದಾರೋ, ಯಾವ ಮನೆಯಲ್ಲಿ ಇಟ್ಟಿದ್ದಾರೆ, ಅದು ದೇವರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಹಲ್ಲೆಲೂಯ. ಯಾವಾಗ ಇದನ್ನು ಅಕ್ಸೆಪ್ಟ್ ಮಾಡ್ಕೋತೀವೋ, ಇದನ್ನು ಗ್ರಹಿಸಿಕೊಳ್ತೇವೆ, ತಂದೆ ತಾಯಿ ಮೇಲೆ ಅಥವಾ ತಂದೆ ತಾಯಿ ಮಕ್ಕಳ ಮೇಲೆ ಗುಣಗುಟ್ಟುವುದು ಬೀಯುವುದು ಸ್ಟಾಪ್ ಆಗ್ತದೆ. ತಂದೆ ತಾಯಿ ಅಂತಾರೆ, ಯಾಕಾದ್ರೂ ಹುಟ್ಟಿದೀವೋ,
ಪಾಪ ಇವ್ರಿಗೆ ಅದು ತ್ರಾಸು. ಈ ಮಕ್ಕಳದೊಂದು ಒಂದು ಕತೆ ಬೇರೆ. ನಮ್ ತಂದೆ ತಾಯಿ ನಮ್ಗೇನು ಮಾಡಿಲ್ಲಪ್ಪ, ಏನು ಮಾಡಿಲ್ಲಪ್ಪ. ಏನ್ ಮಾಡಿದಾರೆ? ಹುಡ್ಸಿದಾರಲ್ಲ, ಅದೇ ದೊಡ್ಡ ವಿಷಯ. ಹಲ್ಲೆಲೂಯಾ. ಮಾಡ್ಬೇಕು, ಬಟ್ ಈಗ ನಮಗ್ ಪರಲೋಕದ ತಂದೆ ಇದಾರೆ. ಈಗ ಹೆಂಗಂದ್ರೆ ನಮ್ ಮೈಂಡ್ ಅಲ್ಲಿ ಹಿಂಗಿರ್ಬೇಕು, ನಮ್ ಅರ್ತ್ಲಿ ಫಾದರ್ ಗಿಂತ ನಮ್ ಪರಲೋಕದ ತಂದೆ ಹೆಚ್ಚಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದಾಗ ಮಾತ್ರ ನಾವು ದೇವರ ಆ ಒಂದು ಏನಂತಂದ್ರೆ ಆಶೀರ್ವಾದದಲ್ಲಿ, ಮಾರ್ಗದಲ್ಲಿ ಸ್ಥಿರವಾಗಿ ನಡೆಕೆ ಅದು ಸಾಧ್ಯ ಆಗ್ತದೆ. ಹಲ್ಲೆಲೂಯಾ. ನೋಡ್ರಿ, ಒಂದು ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನ. ಒಂದು ಒಳ್ಳೆಯ ತಂದೆಯ ಗುಣಲಕ್ಷಣಗಳು ಏನೇನಿರ್ತವೆ ಎಂಬುದಾಗಿ ಸ್ವಲ್ಪ ನಾವು ನೋಡೋಣ. ಒಬ್ಬ ಒಳ್ಳೆಯ ತಂದೆ ಗುಣಲಕ್ಷಣಗಳು. ದ ಕ್ಯಾರೆಕ್ಟರ್ಸ್ ಆಫ್ ಅ ಗುಡ್ ಫಾದರ್. ದ ಕ್ಯಾರೆಕ್ಟರ್ ಆಫ್ ಅ ಗುಡ್ ಫಾದರ್. ಇವೆಲ್ಲವುಗಳಿಗಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನ ಓದ್ರಿ. ಇವೆಲ್ಲವುಗಳಿಗಾಗಿ ಹಾ, ಅಜ್ಞಾನಿಗಳು ತವಕ ಪಡುತ್ತಾರೆ. ಹ್ಮ್, ಇದೆಲ್ಲ ನಿಮಗೆ ಹ್ಮ್. ಬೇಕಾಗಿದೆ ಎಂದು ಹ್ಮ್. ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿಯದಷ್ಟೇ. 30ನೇ ವಚನದಿಂದ ಓದು. ಎಲೆ ಅಲ್ಪ ವಿಶ್ವಾಸಿಗಳೇ, ಎಲ್ಲೇ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಈ ಹೊತ್ತು ಇದ್ದು ಹಾ, ನಾಳೆ ಒಲೆಯ ಪಾಲಾಗುವ ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ಅಡವಿಯ ಹುಲ್ಲಿಗೆ ದೇವರು ಹಾ, ಹೀಗೆ ಉಡಿಸಿದರೆ ಹಾ, ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಹಾ, ನಿಮಗೆ ಉಡಿಸಿ ತೊಡಗಿಸುವನಲ್ಲವೇ? ಹಾ, ಹೀಗಿರುವುದರಿಂದ ಹಾ. ಏನು ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಏನು ಏನು ಹಾಕೋಬೇಕು ಎಂದು ಚಿಂತೆ ಮಾಡಬೇಡಿರಿ. ಎಂದು ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಅಜ್ಞಾನಿಗಳು ತವಕ ಪಡುತ್ತಾರೆ. ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಇದು ಎಲ್ಲ ನಿಮಗೆ ಬೇಕಾಗಿದೆ ಎಂದು ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಆಮೆನ್, ಹಲ್ಲೆಲೂಯಾ. ಎಲ್ರು ಹೇಳ್ರಿ, ಪರಲೋಕದಲ್ಲಿರುವ ನನ್ನ ತಂದೆಗೆ ನನ್ನ ಎಲ್ಲ ಅವಶ್ಯಕತೆಗಳು ತಿಳಿದಿದೆ. ಪರಲೋಕದಲ್ಲಿರುವ ನನ್ನ ತಂದೆಗೆ ಎಲ್ಲ ಅವಶ್ಯಕತೆಗಳು ತಿಳಿದಿದೆ. ಹಲ್ಲೆಲೂಯಾ. ಜೀಸಸ್ ಏನ್ ಹೇಳಿದ್ರೆ ಅಂದ್ರೆ, ಏನ್ ಊಟ ಮಾಡ್ಬೇಕು, ಅಂದ್ರೆ ಈ ಲೌಕಿಕವಾಗಿ ಯೋಚನೆ ಮಾಡ್ಬೇಡ್ರಿ, ಲೌಕಿಕವಾಗಿ ಬದುಕಬೇಡ್ರಿ. ಡು ನಾಟ್ ಲಿವ್ ಫಾರ್ ದ ಅರ್ತ್ಲಿ ಥಿಂಗ್ಸ್. ಅಲ್ಲಿ ಊಟ ಮಾಡ್ಬೇಡ್ರಿ, ಬಟ್ಟೆ ಹಾಕೋಬೇಡ್ರಿ ಅಂತ ಜೀಸಸ್ ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅಂದ್ರೆ ಲೋಕದಲ್ಲಿ ಯಾವ ವಿಷಯಕ್ಕಾಗಿ ಜೀವಿಸ್ತಾ ಇದ್ದಾರೆ ಜನರು? ರೋಟಿ ಕಪಡ ಇಷ್ಟಿದ್ರೆ ಸಾಕಂತಾರ ಅವ್ರು. ಸೆಟ್ಲ್ ಆಗ್ಬೇಕು. ನಾವು ಬಟ್ಟೆಗಾಗಿ, ಹೊಟ್ಟೆಗಾಗಿ, ಮನೆಗಾಗಿ ಜೀವಿಸಿದ್ರೆ ಅಲ್ಪ ವಿಶ್ವಾಸಿಗಳಾಗಿ ಜೀವಿಸ್ತೇವೆ. ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ಇವೆಲ್ಲ ನಿಮ್ಮ ಯಾರಿಗ್ ಗೊತ್ತಂತೆ? ಯಾರಿಗ್ ಗೊತ್ತು? ತಂದೆ ಗೊತ್ತು. ನಿಮ್ಗೆ ಹಣ ಬೇಕಾಗಿದೆ ಅಂತ ಗೊತ್ತು, ನಿಮಗೆ ಊಟ ಬೇಕಾಗಿದೆ ಅಂತ ಗೊತ್ತು, ನಿಮಗೆ ಮನೆ ಬೇಕಾಗಿದೆ ಅಂತ ಗೊತ್ತು, ಎಲ್ಲ ಗೊತ್ತು ಆತನಿಗೆ. ಬಟ್ ಗೊತ್ತಿದ್ರು ಯಾಕೆ ಸಿಗಲಾಗ್ಯದ್ರಿ? ಯಾಕೆ ಸಿಗಲಾಗ್ಯದ ಅಂದ್ರೆ ನೀವು 6ನೇ ಅಧ್ಯಾಯ 33ನೇ ವಚನ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಅದನ್ನ ಮಾಡಿದ್ರೆ ನಿಮ್ಮ ಹಿಂದೆ ಬರ್ತದೆ. ನೋಡಿ, ಜನರೆಲ್ಲ ಇದಕ್ಕಾಗಿ ಓಡ್ತಾ ಇದ್ದಾರೆ. ದುಡ್ಡು 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 ಅಂತ ಓಡ್ತಾ ಇದ್ದಾರೆ. ದುಡ್ಡು ಬೇಕಾ ನಮ್ಗೆ? ಎಷ್ಟು ಜನರಿಗೆ ಬೇಕು? ಬೇಡ. ದುಡ್ಡು ಬೇಕಿಲ್ಲಿ ಬದುಕಕ್ಕಾಗಿ. ದುಡ್ಡು ಬೇಕು ನಮಗೆ ಜೀವನ ಮಾಡಕ್ಕಾಗಿ, ಊಟ ಮಾಡಕ್ಕಾಗಿ. ಏನಾದ್ರೂ ಪರ್ಚೇಸ್ ಮಾಡಿದ್ರಿ ಅಂದ್ರೆ ನಮ್ಮ ಅಪ್ಪ ಕೇಳಂತೀರಿ. ಮೊನ್ನೆ ಮುಂಬೈದಲ್ಲಿ ಹೋದಾಗ ಡಾಲಿ ಏನೋ ಪರ್ಚೇಸ್ ಮಾಡ್ತಿದ್ಲಂತೆ. ಹೇಳಿದಾಗ ಆಂಟಿ ಏನೋ ಅಂತಂದ್ರು. ಅವಳೊಂದ್ ಮಾತಂದ್ರು, ಈಗ ಕೊಡು, ನಮ್ಮ ಪಪ್ಪನ ಕೈಲಿ ಹೇಳೋದು ಎಷ್ಟಾಗ್ತದೆ ಅಷ್ಟು ಕೊಡಿಸ್ತೀನ. ಅಷ್ಟು ಕಾನ್ಫಿಡೆನ್ಸ್ ಒಳಗೆ ಅವ್ರ ಅಪ್ಪ ಕೊಡ್ತಾನ. ಹಲ್ಲೆಲೂಯಾ. ನಮಗೆ ದುಡ್ಡು ಬೇಕು, ಬಟ್ಟೆ ಬೇಕು, ಮನೆ ಬೇಕು. ಬಟ್ ಇದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಓಡ್ಬೇಡ್ರಿ ಇದಕ್ಕಾಗಿ. ಇದು ತಂದೆ ನಿಮಗೆ ಬೈ ಡಿಫಾಲ್ಟ್ ಆಗಿ ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ನೀವು ಈ ಜೀಸಸ್ ನಿಮ್ ಹತ್ರ ಇಲ್ಲ ಅಂತಂದ್ರೆ, ಜೀಸಸ್ ನಿಮ್ ಹೃದಯದಲ್ಲಿ ಇಲ್ಲ ಅಂತಂದ್ರೆ, ನೀವು 1 ಲಕ್ಷ ಸೂಟ್ ಹಾಕೋರಿ, ನಿಮಗೆ ಸ್ಯಾಟಿಸ್ಫೈ ಇರಲ್ಲ. ದಿನ ಮಟನ್ ಚಿಕನ್ ಬಿರಿಯಾನಿ ತಿನ್ರಿ, ಸ್ಯಾಟಿಸ್ಫೈ ಆಗಲ್ಲ. ತೃಪ್ತಿ ಸಿಗುವಂತದ್ದು ಕೇವಲ ಯೇಸು ಸ್ವಾಮಿಯಲ್ಲಿ ಮಾತ್ರ.
ಹಲ್ಲೆಲೂಯಾ. ಆ ಯೇಸು ಸ್ವಾಮಿಯನ್ನು ಬಿಟ್ಟು ನೀವು ಎಲ್ಲಾ ಕಡೆ ಹೋದ್ರು ಕೂಡ ನಿಮ್ಗೆ ತೃಪ್ತಿ ಸಿಗಲ್ಲ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಿ? ಸೊ ಹಾಗಾಗಿ ಜೀಸಸ್ ಹೇಳಿದ್ದಾರೆ, ಏನ್ ಊಟ ಮಾಡ್ಬೇಕು, ಏನ್ ಹೊದ್ಕೊಳ್ಬೇಕು, ಏನ್ ಕುಡಿಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಅದಕ್ಕೆ ನಾ ಬಟ್ಟೆ ಗಿಟ್ಟೆ ಬಗ್ಗೆ ಚಿಂತೆ ಮಾಡಲ್ಲ ನೋಡ್ರಿ. ಹಲ್ಲೆಲೂಯಾ. ಒಂದ್ಸಲ ಹಿಂಗೆ ದೇವ್ರೆ ಈ ಸಲ ಬ್ಲೇಸರ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ನೋಡಪ್ಪ, ಸುಮ್ಮಿಂಗ್ ಅನ್ಕೊಂಡಿದ್ ಹಿಂಗ. ಯಾರ್ದೋ ಒಬ್ರು ಸಿಸ್ಟರ್ ಮುಖಾಂತರ ಒಂದ್ ಬ್ಲೇಸರ್ ಬಂತು. ಒಂದ್ಸಲ ಹಿಂಗೆ ಅನ್ಕೊಂಡೆ, ಇವತ್ತು ಯಾಕೋ ಕಬಾಬ್ ತಿನ್ಬೇಕು ಅನ್ಸಲತ್ತ ನೋಡೋದು. ಸಾಯಂಕಾಲನೇ ಕಬಾಬ್. ಹಲ್ಲೆಲೂಯಾ. ದೇವ್ರು ಬರೀ ನಾವು ನುಡಿಯೋ, ಈಗ ನೀವು ದೇವ್ರ ಅಪ್ಪ ನನಗೆ ಊಟ ಕೊಡಪ್ಪ ಅಪ್ಪ ಅಂತೀವ. ಓ ನನ್ನ ಹೆತ್ತ ತಂದೆಯೇ, ನನಗೆ ಹೆಸರಿಟ್ಟದ್ನ ತಂದೆಯೇ, ನನಗ್ ಊಟ ಕೊಡಪ್ಪ ಅಂತೀವ. ಸೀದಾ ಏನಂತೀವಿ? ಅಬ್ಬಾ ಅಮ್ಮ ಎಲ್ಲಿ ಊಟ? ಯಾಕೆ? ಆ ಅಧಿಕಾರ ಆ ಮನೆಯಲ್ಲಿ ಹುಟ್ಟಿದಾಗ ಮಾತ್ರ ಇರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ತಂದೆ ಅನ್ನುವಂತ ಅರ್ಥ ಮಾಡ್ಕೊಂಡ್ರಲ್ಲ, ಕ್ರಿಶ್ಚಿಯನ್ ಲೈಫ್ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತಾನೆ. ದೇವರನ್ನ ನೋಡುವಂತ ದೃಷ್ಟಿಕೋನ ಚೇಂಜ್ ಆಗ್ಬಿಡ್ತಾನೆ. ಹಲ್ಲೆಲೂಯಾ. ನಾವು ಸಣ್ಣ ಇದ್ದಾಗ ನಾವು ಮನೆಗೆ ಊಟ, ಯಾವ ಊಟ ಹೋಗಲಿ ಹಾಕೊಂತ ಹೋಗಲಿ. ಯಾಕೆ? ಆ ಮನೆಯ ಅಧಿಕಾರ ಯಾರಿಗಿದೆ? ಮಕ್ಕಳಿಗಿದೆ. ಹಲ್ಲೆಲೂಯಾ. ಇವಾಗ ದೇವ್ರು ನಿಮಗೆ ಏನಂತ ಕರಿತಾ ಇದ್ದಾರೆ? ಏನಂತ ಕರಿತಾ ಇದ್ದಾರೆ? ಹಲ್ಲೆಲೂಯಾ. ಮಗನು ಮಗಳೆಂಬುದಾಗಿ ಕರಿತಾ ಇದ್ದಾರೆ. ನಾವು ಅದು ಬಿಟ್ಟು ಇನ್ನೂ ಭಿಕ್ಷೆ ಬೇಡ್ತಾ ಇದೀವಿ. ದೇವ್ರೇ ಸಮಾಧಾನ ಕೊಡುವಪ್ಪ, ದೇವ್ರೇ ನನಗಿದು ಕೊಡುವಪ್ಪ. ಮ್ಯಾಲಿನ ಕೂತು ದೇವದೂತ್ರಿಗೆ ಹೇಳ್ತಿರ್ಬೇಕ, ನೀ ನನ್ನ ಮಕ್ಕಳಿಗೆ ಮಗನು ಮಗಳು ಅಂತ ಕರಿತಾ ಇದ್ದೀನಿ, ನನ್ನ ಮಕ್ಕಳಿನ ನಾನು ಧೂಳು ಮಣ್ಣು ಹುಲ್ಲು ಕಡ್ಡಿ, ನಾನು ಯೋಗ್ಯತೆ ಇಲ್ಲಪ್ಪ, ನಾನು ಅಯೋಗ್ಯನಪ್ಪ. ನೀನ್ ಅಯೋಗ್ಯನ ಇರೋದಕ್ಕೆ ನೀನು ಯೋಗ್ಯನಾಗಿ ದೇವ್ರು ಮಾಡಿದ್ದು. ಮತ್ತ ಪದೇ 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 ಹೇಳೋದು, ನಾನು ಅಯೋಗ್ಯನಪ್ಪ, ನಾನು ಧೂಳಪ್ಪ, ನಾನು ಮಣ್ಣಪ್ಪ. ಈಗ ಎಷ್ಟೆಲ್ಲ ಅರಿಕೆ ಮಾಡ. ನೀನು ಅರಿಕೆ ಮಾಡ್ಬೇಕಾಗಿದೆ, ನನ್ನ ಪರಲೋಕದ ತಂದೆ ನನಗಾಗಿ ಇದ್ದಾನೆ, ನಾನು ಆತನ ಮಗನಾಗಿದ್ದೇನೆ, ನಾನು ಆತನ ಮಗಳಾಗಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಜೀಸಸ್ ಹೇಳ್ತಾ ಇದ್ದಾರೆ, ಇವಕ್ಕೆಲ್ಲ ತವಕ ಪಡ್ಬೇಡ್ರಿ, ಅದರಿಂದ ಓಡ್ಬೇಡ್ರಿ. ಪರಲೋಕದ ತಂದೆ ನಿಮಗಿದು ಅವಶ್ಯಕತೆ ಅಂತ ಗೊತ್ತು. ಹಲ್ಲೆಲೂಯಾ. ಈಗ ನಿಮ್ಮ ಮಕ್ಕಳು ನೀವು ಏನೆಲ್ಲ ಕೇಳಿದೆಲ್ಲ ಕೊಡಿಸ್ತೀರಾ? ಕೇಳಿದೆಲ್ಲ ಕೊಡಿಸ್ತೀರಾ? ಈಗ ಸಪೋಸ್ ಚಂದ್ರ ಬ್ರದರ್ದು ಮಗಳು ಸ್ತುತಿ, ಅಪ್ಪ ನಾ ಕಾರ್ ಡ್ರೈವ್ ಮಾಡ್ತೀನಪ್ಪ. ಅವ್ರು ತಗೋ ನಿಂದೇ ಅದ ಕಾರ್ ತಗೋ ಅಂತ ಕೊಡ್ತಾರೆ. ಮಗಳು ಬಹಳ ಪ್ರೀತಿಯಿಂದ ಕೇಳತ್ತಾಳೆ ಅಂತ ಕೊಡ್ತಾರೆ? ಇಲ್ಲ. ಯಾಕೆ? ಕಾರ ಅವಳದೇ, ಅದು ತಂದೆದಿದೆ ಅಂದ್ರೆ ಅವಳದೇ. ಬಟ್ ಅವಳಿಗೆ ಇನ್ನೂ ಏನ್ ಬಂದಿಲ್ಲ? ಎಬಿಲಿಟಿ ಬಂದಿಲ್ಲ, ಇನ್ನೂ ಆ ಸಾಮರ್ಥ್ಯ ಬಂದಿಲ್ಲ. ಹಾಗಾಗಿ ದೇವ್ರು ಏನ್ ಮಾಡ್ತಾರೆ, ತಂದೆ ಏನ್ ಮಾಡ್ತಾರೆ, ಒಂದ್ ಸಮಯ ಬರ್ತದೆ ಅವಾಗ ನಡೆಸುವಂತೆ. ಹಾಗೆ ದೇವರು ಕೂಡ ನಮಗೆ ಕೆಲವೊಂದು ಅವಶ್ಯಕತೆಗಳು, ಕೆಲವೊಂದು ವಾಂಟ್ಸ್ಗಳು ಇದ್ದಕ್ಕಿದ್ದ ಕೊಡಂಗಿಲ್ಲ. ಆ ಕೆಪಾಸಿಟಿಗೆ ಬಾ, ಹಲ್ಲೆಲೂಯಾ, ಆ ಎಬಿಲಿಟಿಗೆ ಬಾ, ನಿನಗಾಗಿ ನಾನು ರಿಲೀಸ್ ಮಾಡ್ತೀನಿ. ಹಲ್ಲೆಲೂಯಾ. 10,000 ರೂಪಾಯಿ ಸಂಬಳ ಬರ್ಲತ್ತ, ಅದೇ ಕೆಳಗ ಮ್ಯಾಗ ಆಗತ್ತ. 1 ಲಕ್ಷ ಬರ್ಲಿ ದೇವ್ರಿ, ಬರ್ತದ. 1 ಲಕ್ಷನೂ ಬರ್ತದ, 1 ಕೋಟಿನೂ ಬರ್ತದ. ಆಮೇನ್ ಹೇಳ್ರಪ್ಪ. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಲಕ್ಷನೂ ಬರ್ತದೆ, 1 ಕೋಟಿನೂ ಬರ್ತದೆ. ಯಾಕೆ? ನಮ್ಮ ತಂದೆ ಶ್ರೀಮಂತ ತಂದೆ ಆತನು. ಹಲ್ಲೆಲೂಯಾ. ಮೈ ಡ್ಯಾಡ್ ಈಸ್ ಎ ರಿಚ್ ಡ್ಯಾಡ್. ಹಲ್ಲೆಲೂಯಾ. ನಮ್ಮ ತಂದೆ ಸುಮ್ಮನೆ ಸಾಧಾರಣ ತಂದೆ ಅಲ್ಲ, ಈ ಬ್ರಹ್ಮಾಂಡವನ್ನು ಉಂಟು ಮಾಡಿರುವಂತ ತಂದೆ ಆಗಿದ್ದಾನೆ. ನಿಮ್ಗೆ ಗೊತ್ತಾ, ಈ ಭೂಲೋಕ ಒಂದು ಗ್ರಹ ಆಗಿದೆ, ಇನ್ನೊಂದು ಗ್ರಹ ಇದೆ. ಆ ಗ್ರಹ ಎಷ್ಟು ದೊಡ್ಡದಿದೆ ಅಂತಂದ್ರೆ 1372 ಸಲ ಇಂಥ ಭೂಮಿಗಳು ಸೇರಿದ್ರೆ ಅದ್ರ ಒಳಗೆ ಹೋಗ್ತದಂತದು. ಅಂದ್ರೆ ಭೂಮಿ ಎಷ್ಟು ಚಿಕ್ಕದಿದೆ ನೋಡ್ರಿ. ಇನ್ನೊಂದು ಗ್ರಹ ಇದೆ, ಅದು ಜುಪಿಟರ್ ಏನ್ ಸ್ಯಾಟರ್ನ್, ಜುಪಿಟರ್ ಇರ್ಬೇಕೇನದು, ಜುಪಿಟರ್ ಅಲ್ಲ, ಅಷ್ಟು ದೊಡ್ಡದಿದೆ ಗ್ರಹ ಅದು. ಈ ಭೂಮಿ 1372 ಸಲ ಆದ್ರೆ ಅದು ಒಂದು ಗ್ರಹ ಆಗ್ತದಂತೆ. ಹಲ್ಲೆಲೂಯಾ. ನೀವು ಗೀಟ್ ಮನಿ ಕೇಳತ್ತೀರಿ. ಹಲ್ಲೆಲೂಯಾ. ಈಟ್ ಮನಿ ಕೇಳತ್ತೀರಿ, ಅದು ಪರಲೋಕದಲ್ಲಿ ನೋಡಿದ್ರಿ.
ಅದಕ್ಕೆ ದೇವರು ಜೀಸಸ್ ಹೇಳಿದ್ದಾರೆ ನೋಡಿ, ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಓಕೆ, ಮೊದಲನೇ ಕ್ಯಾರೆಕ್ಟರ್ ಏನಂದ್ರೆ ಫಾದರ್ ಇಸ್ ಅ ಪ್ರೊವೈಡರ್. ಎ ಗುಡ್ ಫಾದರ್ ಇಸ್ ಅ ಪ್ರೊವೈಡರ್. ಒಳ್ಳೆಯ ತಂದೆ ಆತನು ಒದಗಿಸಿಕೊಡುವಾತನಾಗಿದ್ದಾನೆ. ಎ ಗುಡ್ ಫಾದರ್ ಇಸ್ ಎ ಪ್ರೊವೈಡರ್. ಒಳ್ಳೆಯ ತಂದೆ ಆತನು ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡುವಾತನಾಗಿದ್ದಾನೆ. ಮನೆಯ ನೀಡ್ಸ್ ಗಳು ಫುಲ್ಫಿಲ್ ಮಾಡುವಾತನಾಗಿ. ತಂದೆಗಳು ಯಾರೆಲ್ಲ ಇದ್ದೀರಿ ದಯಮಾಡಿ ಕೇಳಿಸ್ಕೊಳ್ರಿ. ನಿಮ್ಮ ಫ್ಯಾಮಿಲಿಯನ್ನು ನೀವು ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡ್ತಾ ಇಲ್ಲ ಅಂತಂದ್ರೆ ಇವಾಗ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಹಲ್ಲೆಲೂಯಾ. ಯಾಕೆಂದ್ರೆ ಒಬ್ಬ ಒಳ್ಳೆಯ ತಂದೆ ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡ್ತಾರೆ. ಅವರ ಅವಶ್ಯಕತೆಗಳನ್ನು, ಬೇಸಿಕ್ ಥಿಂಗ್ಸ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹಲ್ಲೆಲೂಯಾ. ಸೊ ನಮ್ಮ ದೇವರು ಏನಾಗಿದ್ದಾರೆ? ಈಸ್ ಎ ಪ್ರೊವೈಡರ್. ಹೇಳ್ರಿ, ದೇವರು, ತಂದೆಯಾದ ದೇವರು ನನ್ನ ಎಲ್ಲ ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ಓದ್ರಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಚಿಕ್ಕ ಹಿಂಡೆ ಹೆದರಬೇಡ. ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ದೇವ್ರು ಏನ್ ಹೇಳ್ತಾ ಇದ್ದಾರೆ? ರಾಜ್ಯ, ಕಿಂಗ್ಡಮ್. ದೇವರು ನಮ್ಮನ್ನು ಕೊಡುವುದಕ್ಕಾಗಿ ಸಂತೋಷವುಳ್ಳವನಾಗಿದ್ದಾನೆ. ದೇವರು ನಮ್ಮನ್ನು ತೆಗೆದುಕೊಳ್ಳುವ ದೇವರಲ್ಲ. ಅವರ್ ಗಾಡ್ ಈಸ್ ಎ ಗಿವಿಂಗ್ ಗಾಡ್. ನಮ್ಮ ತಂದೆಯಾದ ದೇವರು ಆತನು ಕೊಡುವಾತನಾಗಿದ್ದಾನೆ. ಏನ್ ಕೊಡುವಾತನಾಗಿದ್ದಾನೆ? ಕಿಂಗ್ಡಮ್, ರಾಜ್ಯನೇ. ರಾಜ್ಯ ಅಂತಂದ್ರೆ ಇಮ್ಯಾಜಿನ್ ಮಾಡ್ರಿ, ರಾಜ್ಯದಲ್ಲಿ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ನಾವು ಕೇಳ್ತಾ ಇದೀವಿ ಬರೀ ಒಂದ್ ಸಣ್ಣ ಮನೆ ಕೊಡೋ ದೇವ್ರೆ, ಒಂದ್ 30-40 ಪ್ಲಾಟ್ ಕೊಡೋ ದೇವ್ರೆ. ದೇವ್ರು ಹೇಳ್ತಾ ಇದ್ದಾರೆ, ಯುವರ್ ಫಾದರ್ ಹ್ಯಾಸ್ ಎ ಗುಡ್ ಪ್ಲೆಷರ್ ಟು ಗಿವ್ ಯು ದ ಕಿಂಗ್ಡಮ್. ತಂದೆಯಾದ ದೇವರು ನಮಗೆ ಹೇರಳವಾಗಿ ಬ್ಲೆಸ್ ಮಾಡುವುದಕ್ಕಾಗಿ ಆತನ ಹೃದಯ ಯಾವಾಗ್ಲೂ ಸಂತೋಷವಾಗಿರ್ತದಂತ. ಹಲ್ಲೆಲೂಯಾ. ನಾವ್ ಅನ್ಕೋತೀವಿ, ಬಹಳ ಬೇಡಪ್ಪ, ಬಹಳ ಬಂದ್ರೆ ಪ್ರೈಡ್ನೆಸ್ ಬಂದ್ಬಿಡ್ತದೆ, ಬಹಳ ಬಂದ್ಬಿಟ್ರೆ ಮತ್ತೆ ಇದು ಆಗ್ಬಿಡ್ತದೆ, ಬೇಡ ಸಾಕು. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ಯುವರ್ ಫಾದರ್ಸ್ ಗುಡ್ ಪ್ಲೆಷರ್. ಚಿಕ್ಕ ಹಿಂದೆ ಹೆದರ್ಬೇಡ, ನಿನಗೆ ರಾಜ್ಯವನ್ನೇ ಕೊಡುವುದಕ್ಕಾಗಿ ಆತನ ಸಂತೋಷವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ತಂದೆ ನಮ್ಮ ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಊಟಕ್ಕಾಗಿ, ಬಟ್ಟೆಗಾಗಿ, ಜಾಬ್ಗಾಗಿ ದೇವ್ರ ತಂದೆ, ನೀವು ತಂದೆ ಅಂತ ಅರ್ಥ ಮಾಡ್ಕೊಳ್ರಿ, ಅದನ್ನ ಆತನ ಬರ ಮಾಡ್ತಾನೆ. ಹಲ್ಲೆಲೂಯಾ. ಒಂದ್ಸಲ ಏನಾಯ್ತಂದ್ರೆ, ಒಬ್ಬ ಅಜ್ಜಿ ಪ್ರೇಯರ್ ಮಾಡ್ತಾ ಇದ್ಳು. ಒಬ್ಳೇ ಇದ್ಳು ಅವಳು. ಅವಳಿಗೆ ಊಟ ಇರ್ಲಿಲ್ಲ. ಪ್ರೇಯರ್ ಮಾಡ್ತಾ ಇದ್ದಾಳೆ, ಸ್ವಾಮಿ, ತಂದೆ, ನೀನು ನನ್ನ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡುವಾತನಾಗಿದ್ಯಾ ಅಂತ ಅವಳು ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಪ್ರಾರ್ಥನೆ ಅಲ್ಲಿರುವಂತ ಒಬ್ಬ ಯೌವನಸ್ಥ ಒಳ್ಳೆ ಕೇಳಿಸ್ಕೊತಾ ಇದ್ದಾನೆ. ಒಳ್ಳೆ ಯೌವನಸ್ಥವನು ಕೇಳಿಸ್ಕೊತಾ ಇದ್ದಾನೆ. ಸೊ ಅವನಿಗೆ ಪ್ರಾರ್ಥನೆ ಕೇಳಿಸ್ಕೊಂಡು ಹೋಗಿ ಊಟ ತೆಗೆದುಕೊಂಡು ಬಂದು ಏನ್ ಮಾಡ್ತಾನೆ, ಡೋರಲ್ಲಿ ಇಡ್ತಾನೆ. ಡೋರಲ್ಲಿ ಇಟ್ಟು ಬೆಲ್ ಹೊಡೆದು ನಿಂತಿರ್ತಾನೆ. ನಿಂದ್ರದು ಬರ್ತಾಳೆ. ಅವಳು ಊಟ ತಗೊಂಡು ಏನ್ ಹೇಳ್ತಾಳೆ, ತಂದೆಯಾದ ದೇವರೇ ಸ್ತೋತ್ರ, ನನಗೆ ನೀನು ಊಟ ಒದಗಿಸಿದಿ ಅಂತ ಹೇಳ್ತಾಳೆ. ಅವಾಗ ಯೌವನಸ್ಥ ತಂದ್ಕೊಟ್ಟ ಹೇಳ್ತಾನೆ, ಅಜ್ಜಿ, ನಿನ್ನ ದೇವ್ರು ಕೊಟ್ಟಿಲ್ಲ, ನಾ ತಂದು ಕೊಟ್ಟಿನಿ. ಅದಕ್ಕೆ ಅವ ಅಜ್ಜಿ ಏನ್ ಹೇಳ್ತಾಳೆ, ದೇವ್ರೇ ಸ್ತೋತ್ರ, ಸೈತಾನಗಳ ಮುಖಾಂತರ ಕೂಡ ನೀನು ಊಟ ಒದಗಿಸಿ ಕೊಡ್ತಾ ಇದ್ದಿ, ಅದಕ್ಕಾಗಿ ನಿಮ್ಗೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಪರಲೋಕದ ತಂದೆ, ನನ್ನ ಪರಲೋಕದ ತಂದೆ ನಿಮ್ಮ ಎಲ್ಲಾ ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡುವಾತನಾಗಿದೆ. ನಿಮಗೆ ರೇಷನ್ ಇಲ್ಲದೆ ಇರ್ಬೋದು, ಊಟ ಇಲ್ಲದೆ ಇರ್ಬೋದು, ಆತನೇ ಗೊತ್ತು ಅದು. ಹಲ್ಲೆಲೂಯಾ. ಹಿಂಗ ನಿಮ್ಮಲ್ಲಿ ರೇಷನ್ ಬರಕ್ ಸ್ಟಾರ್ಟ್ ಆಗ್ತದೆ, ನಿಮಗೆ ಸಾಕಾಗ್ಬಿಡ್ತದೆ. ಯಾರೆಲ್ಲ ರೇಷನ್ ಇಲ್ಲ ಆಮೇನ್ ಅಂತ ಹೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದೇವ್ರು ನಮಗೆ, ತಂದೆಯಾದ ದೇವ್ರ ನಮಗೆ ಕೊಡುವುದಕ್ಕಾಗಿ ಇಷ್ಟಪಡ್ತಾನೆ. ಅದಕ್ಕೆ ನೋಡ್ರಿ, ಮತ್ತಾಯ 7:11ನೇ ವಚನ. ಮತ್ತಾಯ 7:11. ಎ ಗುಡ್ ಫಾದರ್ ಇಸ್ ಎ ಪ್ರೊವೈಡರ್. ಒಬ್ಬ ಒಳ್ಳೆಯ ತಂದೆ ಒದಗಿಸಿಕೊಡುವಾತನಾಗಿದ್ದಾನೆ. ಮೀನು ಕೇಳಿದರೆ, ಮತ್ತಾಯ 7:11. ಮೀನು ಕೇಳಿದರೆ ಹಾವನ್ನು ಕೊಡುವನೆ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಹೌ ಮಚ್ ಮೋರ್ ವಿಲ್ ಯುವರ್ ಫಾದರ್ ಹೂ ಇಸ್ ಇನ್ ಹೆವೆನ್ ಗಿವ್ ಗುಡ್ ಥಿಂಗ್ಸ್ ಟು ದೋಸ್ ಹೂ ಆಸ್ಕ್ ಹಿಮ್. ಹಲ್ಲೆಲೂಯಾ.
ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವುದಾದರೆ, ಅಂದ್ರೆ ಮಗ ಬಂದು ಮೀನ್ ಕೇಳಿದ್ರೆ ನೀವು ಹಾವು ಕೊಡ್ತೀರಾ? ಸೇಮ್ ಮೀನ್ ಇದ್ದಾಗೆ ನೋಡಿ ತಿನ್ನು ಅಂತೀರಾ? ಇಲ್ಲ, ಆತನ ಏನ್ ಕೇಳ್ತಾನ ಅದೇ ಕೊಡ್ತೀರಿ. ಜೀಸಸ್ ಹೇಳ್ತಾರೆ, ಕೆಟ್ಟವರಾದ ನೀವು ಹಿಂಗೆ ಯೋಚನೆ ಮಾಡಿದ್ರೆ ನಿಮ್ಮನ್ನು ಉಂಟು ಮಾಡಿರುವ ತಂದೆ ಆತನು ನಿಮ್ಮ ಕುರಿತಾಗಿ ಎಷ್ಟೋ ಹೆಚ್ಚಾಗಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಹೇಳ್ರಿ, ಎಷ್ಟೋ ಹೆಚ್ಚಾಗಿ. ಒಳಗಿಂದ ಬರಲಿ ಸ್ವಲ್ಪ. ಎಷ್ಟೋ ಹೆಚ್ಚಾಗಿ ನನ್ನ ಪರಲೋಕದ ತಂದೆ ನನ್ನನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಎ ಗುಡ್ ಫಾದರ್ ಇಸ್ ಎ ಪ್ರೊವೈಡರ್. ಒಬ್ಬ ಒಳ್ಳೆಯ ತಂದೆ ಕುಟುಂಬದ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದು, ಎ ಗುಡ್ ಫಾದರ್ ವಿಲ್ ಡಿಸಿಪ್ಲಿನ್. ಒಬ್ಬ ಒಳ್ಳೆಯ ತಂದೆ, ಕನ್ನಡದಲ್ಲಿ ಏನ್ ಹೇಳ್ತಾರೆ, ಶಿಸ್ತು ಪಡಿಸ್ತಾರೆ. ಒಬ್ಬ ಒಳ್ಳೆಯ ತಂದೆ ಮಕ್ಕಳನ್ನು ಶಿಸ್ತಿನಲ್ಲಿ ನಡೆಸ್ತಾರೆ. ಗುಡ್ ಫಾದರ್ ಡಿಸಿಪ್ಲಿನ್ಸ್. ಹಲ್ಲೆಲೂಯ. ಇದು ಸ್ವಲ್ಪ ಡೇಂಜರ್ ಇದೆ, ಕೇಳಿಸ್ಕೊಳ್ರಿ. ಇಲ್ಲಿ ಬಂದಾಗ ಸ್ವಲ್ಪ ನಮಗೆ ದೇವರು ತಂದೆ, ಪ್ರೀತಿ ತಂದೆ ಎಲ್ಲ, ಬಟ್ ಡಿಸಿಪ್ಲಿನ್ ಅಂತ ಬಂದಾಗ ನಾವು ಬೇಡ ಅಂತೇಳಿ. ಹಲ್ಲೆಲೂಯ. ಬಟ್ ಕೇಳಿಸ್ಕೊಳ್ರಿ, ಒಬ್ಬ ನಿಜವಾದ ತಂದೆ ಮಕ್ಕಳನ್ನು ಶಿಸ್ತುಗೊಳಿಸ್ಲಿಲ್ಲ ಅಂತಂದ್ರೆ ಬೈಬಲ್ ಹೇಳುತ್ತದೆ ಅವನು ನಿಜವಾದ ತಂದೆ ಅಲ್ಲ ಅಂತ. ಹಲ್ಲೆಲೂಯ. ನೋಡ್ರಿ ವಾಕ್ಯ, ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನ. ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನ. ಕರ್ತನು ತಾನು ಪ್ರೀತಿಸುವವನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಹಲ್ಲೆಲೂಯ. ಅದು ಕನ್ನಡದಲ್ಲಿ ಹೊಡೆಯುತ್ತಾನೆ ಎಂಬುದಾಗಿದೆ. ಸೊ ಯಾವಾಗ್ಲೂ ಈಗ ಮತ್ತೆ ಹೋಗಿ ಹೊಡಿಲಕ್ ಹೋಗ್ಬೇಡ್ರಿ ಅಲ್ಲಿ ಎವ್ರಿ ಟೈಮ್ ಮಕ್ಕಳಿಗೆ ಬೈಬಲ್ ಹೇಳಿದೆ ಹೊಡೀರಿ ಅಂತ ಹೇಳಿ. ಬಟ್ ಬೈಬಲ್ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ತಂದೆ ಮಕ್ಕಳನ್ನು ಡಿಸಿಪ್ಲಿನ್ ಮಾಡ್ತಾರೆ. ಅಂದ್ರೆ ಅವರು ತಪ್ಪು ಮಾಡುವಾಗ ತಿದ್ದುತ್ತಾರೆ. ಒಂದು ವೇಳೆ ಅವರು ತಪ್ಪು ಮಾಡುವಾಗ ತಿದ್ದಲಿಲ್ಲ ಅಂತಂದ್ರೆ ಆ ಮಕ್ಕಳು ಹಾಳಾಗುವುದಕ್ಕೆ ಕಾರಣ ತಂದೆ ತಾಯಿನೇ ಆಗಿರ್ತಾರೆ. ಉದಾಹರಣೆಗೆ ಸಿಂಪಲ್ ಆಗಿ ಸಣ್ಣವರಿದ್ದಾಗ ಮಕ್ಕಳಿಗೆ ಏನ್ ಮಾಡ್ತಾರೆ, ಅದು ಏನೋ ಒಂದು ವರ್ಡ್ ಬೈದು ಬಿಡ್ತಂದ್ರೆ, ಎಷ್ಟ್ ಚಂದ ಬೈಲತ್ತ ನೋಡ್ ಮಗ, ಬೈ ಮಗ, ಬೈ ಬೈ ಬೈ. ಆ ಸಣ್ಣ ಮಗು ಬಂದು ಹಿಂಗ ಅದಕ್ಕ ಹೊಡಿಲತ್ತಂತ, ಎಷ್ಟ್ ಚೆನ್ನಾಗಿ ಹೊಡಿಲತ್ತ, ಹೊಡಿ ಅದಕ್ಕೆ ಇನ್ನು ಹೊಡಿ ಹೊಡಿ ಹೊಡಿ. ಏನ್ ಬಿತ್ತುತ್ತಾ ಇದೀವಿ ನಾವಲ್ಲಿ? ರಾಂಗ್ ಸೀಡ್ ಬಿತ್ತುತ್ತಾ ಇದೆ. ಹಲ್ಲೆಲೂಯ. ಸೊ ದೇವರ ವಾಕ್ಯ ಹೇಳ್ತಾ ಇದೆ, ಯಾರನ್ನು ಆತನು ಪ್ರೀತಿಸುತ್ತಾನೋ ಅವರನ್ನೇ ಆತನ ಏನ್ ಮಾಡ್ತಾನೆ? ಶಿಕ್ಷಿಸುತ್ತಾನೆ, ಅಂದ್ರೆ ಡಿಸಿಪ್ಲಿನ್ಗೊಳಿಸ್ತಾನೆ. ಹಲ್ಲೆಲೂಯ. ಬೇರೆ ಅನ್ಯ ಜನರನ್ನ ದೇವರು ಡಿಸಿಪ್ಲಿನ್ಗೊಳಿಸಂಗಿಲ್ಲ. ಅದಕ್ಕೆ ನಮಗೆ ಯಾಕೆ ತೊಂದರೆಗಳು ಬರ್ತದೆ, ಕಷ್ಟಗಳು ಬರ್ತದೆ ಅಂದ್ರೆ ದೇವರು ನಮ್ಮನ್ನು ಡಿಸಿಪ್ಲಿನ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಯಾಕೆ ನಮಗೆ ಕಷ್ಟ ಬರ್ತದೆ, ಯಾಕೆ ನಮಗೆ ನೋವುಗಳು ಬರ್ತದೆ, ಯಾಕೆ ನಮಗೆ ಹೋರಾಟ ಇರ್ತದೆ ಅಂದ್ರೆ ದೇವರು ನಮ್ಮನ್ನು ಇಷ್ಟು ಪ್ರೀತಿಸ್ತಾನಂದ್ರೆ ನಾವು ಲೋಕದ ಜನರ ಜೊತೆ ಸೇರಿ ಹಾಳಾಗ್ಬಾರ್ದಂತ ಹೇಳಿ, ನರಕದ ಮಾರ್ಗದಲ್ಲಿ ಹೋಗ್ಬಾರ್ದಂತ ಹೇಳಿ ನಮ್ಮನ್ನು ಸರಿಪಡಿಸ್ತಾನೆ. ಹಲ್ಲೆಲೂಯ. ನೋಡ್ರಿ, ದೇವರ ಒಂದು ನಮ್ಮ ಮೇಲಿರುವಂತ ಪ್ರೀತಿಯ ಸೈನ್ ಏನು ಅಂತಂದ್ರೆ, ನಾವು ತಪ್ಪು ಮಾಡುವಾಗ ಆತ ನಮ್ಮನ್ನು ಕರೆಕ್ಟ್ ಮಾಡ್ತಾನೆ. ಹಲ್ಲೆಲೂಯ. ಒಂದ್ ವೇಳೆ ನಮ್ಮನ್ನು ಕರೆಕ್ಟ್ ಮಾಡ್ಲಿಲ್ಲ ಅಂತ ಅನ್ಕೋರಿ, ನಾವು ಡೇಂಜರ್ ಝೋನ್ ಅಲ್ಲಿ ಇದೀವಂತ. ಹಲ್ಲೆಲೂಯ. ಒಂದ್ ವೇಳೆ ದೇವರು ಕರೆಕ್ಷನ್ ಮಾಡೋದು ಬಿಟ್ಬಿಟ್ರು ಅಂದ್ರೆ ಅದು ಡೇಂಜರ್ ಝೋನ್ ಅಲ್ಲಿ ಇದೀವಿ. ಅದಕ್ಕೆ ದೇವರು ಸಭೆ ಇಟ್ಟಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ದೇವರು ವಾಕ್ಯ ಕೊಟ್ಟಿದ್ದಾರೆ. ಅದಕ್ಕೆ ದೇವರು ಸಭಾಪಾಲಕರು ಕೊಟ್ಟಿದ್ದಾರೆ, ಪ್ರವಾದಿಗಳು ಕೊಟ್ಟಿದ್ದಾರೆ, ಅಪೋಸ್ತಲರು ಕೊಟ್ಟಿದ್ದಾರೆ, ಸುವಾರ್ತಿಗಳು ಕೊಟ್ಟಿದ್ದಾರೆ, ಬೋಧಕರು ಕೊಟ್ಟಿದ್ದಾರೆ, ಪವಿತ್ರಾತ್ಮವನ್ನು ಕೊಟ್ಟಿದ್ದಾರೆ, ಯೇಸುವಿನ ರಕ್ತವನ್ನು ಕೊಟ್ಟಿದ್ದಾರೆ. ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ? ನೀವು ಮಾರ್ಗ ತಪ್ಪಿ ಹೋಗ್ಬಾರ್ದು ಅಂತ ಹೇಳಿ. ಹಲ್ಲೆಲೂಯ. ಪದೇ ಪದೇ ನಿಮಗೆ ಮೇಲೆ ಮೇಲೆ ಯಾಕೆ ಫೋನ್ ಮಾಡ್ತಿರ್ತಾರೆ, ಯಾಕೆ ಹೇಳ್ತಾ ಇರ್ತಾರೆ? ನೀವು ಲೋಕದ ಅನುಗುಣವಾಗಿ ತಪ್ಪಿ ಹೋಗ್ಬಾರ್ದು ಅಂತ ಹೇಳಿ. ದೇವರು ಇಷ್ಟೆಲ್ಲ ಪ್ಲಾನ್ ಮಾಡಿಟ್ಟಿದ್ದಾರೆ. ಯಾಕೆ? ಆತ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಹಾಳಾಗಿ ಹೋಗ್ಬಾರ್ದು ಅಂತ ಹೇಳಿ. ನೋಡ್ರಿ, ಒಂದು ವೇಳೆ ಶಿಕ್ಷಿಸಲಿಲ್ಲ ಅಂತಂದ್ರೆ ನೋಡ್ರಿ ಏನಾಗ್ತದೆ ಅಂದ್ರೆ, ವಿತೌಟ್ ಡಿಸಿಪ್ಲಿನ್ ಅಂಡ್ ಕರೆಕ್ಷನ್ ಚಿಲ್ಡ್ರನ್ ಆಫನ್ ಗ್ರೋ ಅಪ್ ಟು ಬಿ ಸ್ಪಾಯ್ಲ್ಡ್, ಫೂಲಿಶ್, ಸೆಲ್ಫ್ ಸೆಂಟರ್ಡ್ ಅಂಡ್ ಇಗ್ನೋರೆಂಟ್ ಆಫ್ ಗಾಡ್ಸ್ ವೇಸ್ ಆಫ್ ಡೀಲಿಂಗ್ ವಿತ್ ಮೆನ್. ಒಂದ್ ವೇಳೆ ಮಕ್ಕಳನ್ನು ಅವರು ಶಿಕ್ಷಿಸಲಿಲ್ಲ ಅಂದ್ರೆ, ತಿದ್ದಲಿಲ್ಲ ಅಂತಂದ್ರೆ
ಅವರು ಹಾಳಾಗ್ಬಿಡ್ತಾರೆ, ರೆಬೆಲಿಯಸ್ ಆಗ್ಬಿಡ್ತಾರೆ, ಸೆಲ್ಫ್ ಸೆಂಟರ್ಡ್ ಆಗ್ಬಿಡ್ತಾರೆ. ಹಲ್ಲೆಲೂಯಾ. ಹೆಚ್ಚಾದ ಮಕ್ಕಳು ಹಾಳಾಗ್ಲಕ್ಕೆ ತಂದೆ ತಾಯಿ ಅವರಿಗೆ ಕೊರತೆಯಲ್ಲಿ ಇಟ್ಟಿದಾರ ಅಂತಲ್ಲ. ತಂದೆ ತಾಯಿಗಳು ಅವ್ರಿಗೆ ಮಾಡ್ಬೇಕಾಗಿದ್ದು ಮಾಡ್ಲಿಲ್ಲ, ಅದಕ್ಕೆ ಮಕ್ಕಳು ಹಾಳಾಗಿದ್ದಾರೆ ಅಂತಲ್ಲ. ಹೆಚ್ಚಾದ ಮಕ್ಕಳು ಹಾಳಾಗ್ಲಕ್ಕೆ ಕಾರಣ ಏನಂದ್ರೆ ತಂದೆ ತಾಯಿಗಳು ಅವ್ರು ಏನ್ ಬೇಕೆಲ್ಲ ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವಾಗ ಅವರಲ್ಲಿ ಏನಾಗ್ತದೆ, ರೆಬೆಲಿಯಸ್ ಆಗ್ಬಿಡ್ತದೆ. ಯಾಕೆ? ಅವರು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷಿಸ್ಲಿಲ್ಲ. ಹಲ್ಲೆಲೂಯಾ. ಅವ್ರು ತಪ್ಪು ಮಾಡಿದಾಗ ಅವರಿಗೆ ಗದರಿಸ್ಲಿಲ್ಲ, ಬಿಟ್ಬಿಟ್ರೆ ಹಂಗೆ ಅವನಲ್ಲಿ ಹಂಗೆ ಬೆಳಿ. ನಾನು ನಮ್ಮಣ್ಣ ಒಂದಿನ ಜಗಳ ಆಡ್ತಾ ಇದ್ವಿ. ಏನ್ ಗೊತ್ತಾ, ನೀನಾದ್ರೂ ಇರ್ಬೇಕು ಮಗನೇ, ನಾನಾದ್ರೂ ಇರ್ಬೇಕು. ಅವಂದು ಕಾಲರ್ ನಾ ಹಿಡಿದೀನಿ, ನಂದು ಕಾಲರ್ ಅವ ಹಿಡಿದ. ಸಣ್ಣವರವಾಗಿಲ್ಲ, 9th 10th ಇರ್ಬೇಕು. ಎದಕ್ಕಪ್ಪ ಅಂದ್ರೆ ಗೋಟಿ ಕಾಲ. ನಂಬಲ್ಲಿ ಬಹಳ ಭಯಂಕರ ತಾಳ್ಮೆ ಇತ್ತು ಅವಾಗ. ಸೊ ಎಲ್ಲ ಸೋತ್ಬಿಟ್ಟಿನ, ಫುಲ್ ಜೀರೋ ಆಗ್ಬಿಟ್ಟಿನ. ಭಯಂಕರ ಸಿಟ್ಟು ಅಂದ್ರೆ ಹಿಂಗ್ ಸಿಟ್ಟು ಬಂದ, ಏನ್ ನೋಡಿಲಿ ಏನ್ ಮಾಡ್ಲಿ ಅನ್ನಂಗ. ಸೊ ಅವಂದ ಕಾಲರ್ ನಾನರ ಇರ್ಬೇಕು, ನೀನರ ಇರ್ಬೇಕು. ಇದು ಶಬ್ದ ಯಾವಾಗ ನಮ್ಮ ಅಮ್ಮ ಕೇಳಿಸ್ಕೊಂಡ್ಲು, ಸೀದಾ ಒಂದ್ ದೊಡ್ಡ ಗಿಡ ಇತ್ತಲ್ಲಿ. ಯಾವ ಗಿಡ ಅದು? ನೀಲಗಿರಿ ಗಿಡ. ನೀಲಗಿರಿ ಗಿಡ ದೊಡ್ಡ ಗಿಡ ಇತ್ತು. ಫಸ್ಟಿಗೆ ಬಂದ್ ಏನು ಹೇಳಿಲ್ಲ, ಮೊದಲದು ಅದು ಪೆಂಟೆ ಮುರ್ಕೊಂದಳು, ಮುರ್ಕೊಂಡ್ ನನ್ ಚಡ್ಡಿ ಬಿಚ್ಚಿದಳು, ರಪ್ಪ 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 ಹೊಡೆದು ಸೀದಾ ಚಡ್ಡಿ ಹಂಗಿ ಬಿಚ್ಚ ಚಡಿ ಮಗನೇ ನಮ್ಮ ಮನೆಯಲ್ಲಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಮತ್ತೆ ಕಣ್ಣ ಖಾರ ಆಗಿ ಯಾವ ಬಿಡಿ ಸಾಯ್ತೀನಿ ಬರ್ರೋ ಸತ್ತೋ ನಮ್ದೆಲ್ಲ ನಾಟಕಗಳು. ಕಣ್ಣ ಖಾರ ಹಾಕಿ ಎಲ್ಲ. ಸೊ ಅವತ್ತೇ ಲಾಸ್ಟ್ ಜಗಳ ಆಡಿದ್ದು. ಹಲ್ಲೆಲೂಯಾ. ಅವತ್ತೇ ಲಾಸ್ಟ್ ಜಗಳ ಆಡಿದ್ದು, ಮತ್ತೆ ಯಾವತ್ತೂ ಜಗಳನೇ ಆಡಿಲ್ಲ ಆಮೇಲೆ. ಯಾಕೆ? ತಂದೆ ತಾಯಿ ಒಂದ್ ಸಲಾರು ನಿಮ್ ಮಕ್ಕಳಿಗೆ ಹೊಡೆದೇ ತಿದ್ದಬೇಕಂತ ಇಲ್ಲ. ಕೆಲವೊಂದ್ ಟೈಮ್ ಅಲ್ಲಿ ಪಾಪ ಕೇಳಂಗಿಲ್ಲ, ಯಾಕಂದ್ರೆ ಶರೀರ ಬಹಳ ಸ್ಟಬ್ಬಾನ್ ಇದು ರೆಬೆಲಿಯಸ್ ಆಗ್ತದೆ ಬರ್ತಾ ಬರ್ತಾ. ಹಲ್ಲೆಲೂಯಾ. ಕೆಲವೊಂದು ಪ್ರೀತಿಯಿಂದ ಡಿಸಿಪ್ಲಿನ್ ಮಾಡ್ತೀವಿ, ಕೆಲವು ಬಾಯಿ ಮಾತಿನಿಂದ ಡಿಸಿಪ್ಲಿನ್ ಮಾಡ್ತೀವಿ, ಕೆಲವೊಂದು ಬಡಗೆಯಲ್ಲಿಂದ ಡಿಸಿಪ್ಲಿನ್ ಮಾಡ್ತೀವಿ. ಮಕ್ಕಳಿಗೆ ಯಾವತ್ತು ಕಪಾಳ ಕುಡಿಬೇಡ್ರಿ, ಮಕ್ಕಳಿಗೆ ಯಾವತ್ತು ತಲೆ ಕುಡಿಬೇಡ್ರಿ, ಕೈಲಿಂದ ಯಾವತ್ತು ಮಕ್ಕಳಿಗೆ ಹೊಡಿಬೇಡ್ರಿ. ಮಕ್ಕಳಿಗೆ ತಿದ್ದಬೇಕಾಯ್ತಾ, ಸ್ಟಿಕ್ ತಗೋರಿ, ಸ್ಟಿಕ್. ಯಾಕಂದ್ರೆ ಬಿಬ್ಲಿಕಲಿ ಅದೇ ಹೇಳ್ತದೆ. ನಾವು ನಂಬಲ್ ಹಂಗಿಲ್ಲ, ಸಿಟ್ಟು ಬಂತು ದಬಾ 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 ಹಾಕಿ ಆಮೇಲೆ ಹೊಡ್ಕೊಂತ ಕೂತ್ಬಿಡೋದು. ನನ್ ಮಗನಿಗೆ ಹೊಡೆದಪ್ಪ, ನನ್ ಮಗಳಿಗೆ ಹೊಡೆದ. Hallelujah. ಸೊ ಮಕ್ಕಳಿಗೆ ಗಾಡ್ ಡಿಸಿಪ್ಲಿನ್ಸ್ ಅಸ್, ದೇವರು ನಮ್ಮನ್ನು ಶಿಸ್ತುಗೊಳಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ನಮ್ಮಪ್ಪ ಭಯಂಕರ ಡಿಸಿಪ್ಲಿನ್. 8 ಗಂಟೆಗೆ ನಾಷ್ಟ ಆಗ್ಬೇಕು ಅಂದ್ರೆ 8 ಗಂಟೆಗೆ ಆಗೇ ಬೇಕದು. ದುನಿಯಾ ಏನಕ್ಕಾಗ್ಲಿ, ಕಡಿ ಹಿಂಗ್ ಆಗ್ಬಾರ್ದು. 8 ಗಂಟೆಗೆ ಬೇಕ್ ನಾಷ್ಟ ಅಂದ್ರೆ ಆಗ್ಬೇಕಲ್ಲ ಅಷ್ಟೇ. 4 ಗಂಟೆಗೆ ಎದ್ದೇಳ್ಬೇಕಂದ್ರೆ ನೀನ್ ಎದ್ದೇಳ್ಬೇಕಷ್ಟೇ. ಹೊಟ್ಟೆ ನೋಯ್ಲತ್ತದ, ನಮ್ದೆಲ್ಲ ರೀಸನ್ಗಳಲ್ಲ. ಹೊಟ್ಟೆ ನೋವು ಆಗ್ಲತ್ತದ, ತಲಿ ಬ್ಯಾನಿ ಆಗ್ಲತ್ತದ, ಯಾಕೋ ಜ್ವರ ಬಂದಂಗ ಆಗ್ಲತ್ತದ. ಏನಿಲ್ಲ ಮಗನೇ, ನೀರ್ ತುಂಬಾ ಆಮೇಲೆ ಮಲ್ಕೋಬೇಕಿದ್ರು, ಒಟ್ಟು ಎದ್ದೇಳ್ಬೇಕು. ಹಲ್ಲೆಲೂಯಾ. ಸೊ ನಮ್ ದೇವರು ನಮ್ಮನ್ನು ಡಿಸಿಪ್ಲಿನ್ ಗೊಳಿಸ್ತಾರೆ. ಹಲ್ಲೆಲೂಯಾ. ಯಾರನ್ನು ಗಳಿಸ್ತಾರೆ? ಯಾರು ಆತನನ್ನು ಪ್ರೀತಿಸ್ತಾರೋ ಆತ ನಮ್ಮನ್ನು ಪ್ರೀತಿಸ್ತಾನೆ, ಅದಕ್ಕೆ ನಮ್ಮನ್ನು ಡಿಸಿಪ್ಲಿನ್ ಗೊಳಿಸ್ತಾನೆ. ಡಿಸಿಪ್ಲಿನ್ ಮಾಡುವಾಗ ಬಹಳ ಮಜಾ ಇತ್ತಪ್ಪ, ಡಿಸಿಪ್ಲಿನ್ ಇರಲ್ಲ. ಏಟ್ ಬಿದ್ದಾಗ ನಗ್ತಾ ಹೋಗ್ತೀರಾ, ಮಸ್ತ್ ಇತ್ತಪ್ಪ, ನಮ್ಮ ಮಮ್ಮಿ ಭಾರಿ ಹೊಡೆದ್ರ ಅಂತೀವ. ಅನ್ನಂಗಿಲ್ಲ, ಅವಾಗ ನೋವೇ ಇರ್ತದೆ ಅದು. ಬಟ್ ಆ ಟೈಮಲ್ಲಿ ಅದು ನೋವು ಟೆಂಪರರಿ ಇರ್ತದೆ. ಬಟ್ ಆ ಕ್ಯಾರೆಕ್ಟರ್ ಚೇಂಜ್ ಆಗ್ತದಲ್ಲ, ಅದು ಪರ್ಮನೆಂಟ್ ಇರ್ತದೆ. ಹಲ್ಲೆಲೂಯಾ. ಸೊ ಡಿಸಿಪ್ಲಿನ್ ಯಾವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬಹಳ ಬೇಜಾರ್ ಅನಿಸ್ತದೆ, ನಿರಾಶೆ ಅನಿಸ್ತದೆ. ಏನ್ಪಾ ನನ್ನವರು ನನಗೆ ಯಾರು ಇಲ್ಲ ಅನ್ನುವಂತ ಫೀಲಿಂಗ್ಗಳು ಬರ್ತಾ ಇರ್ತದೆ ಡಿಸಿಪ್ಲಿನ್ ಮಾಡುವಾಗ. ಬಟ್ ಅದು ಟೆಂಪರರಿ. ಬಟ್ ಪರ್ಮನೆಂಟ್ ಏನ್ ಗೊತ್ತಾ, ಆ ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ ನೋಡ್ರಿ. ಹಲ್ಲೆಲೂಯಾ. ಕ್ಯಾರೆಕ್ಟರ್ ಇತ್ತು ನೋಡ, ನೀನರ ಇರ್ಬೇಕು ಮಗನೇ, ನಾನರ ಇರ್ಬೇಕು. ಆ ಕ್ಯಾರೆಕ್ಟರ್ ಹೋಗಿ ನೀನು ಇರು, ನಾನು ಇರ್ತೀನಿ.
ನೀನು ಬದುಕು, ನಾನು ಬದುಕ್ತೀನಿ. ಹಲ್ಲೆಲೂಯಾ. ಅವ್ರು ಎಷ್ಟು ಲೋಕದಲ್ಲಿ ಇಷ್ಟಿಷ್ಟು ವಿಷಯಕ್ಕಾಗಿ ಜಗಳ ಆಡ್ತಾರಲ್ಲ, ಇಷ್ಟಿಷ್ಟು ಗೇಣ ಉದ್ದ ಜಗಕ್ಕಾಗಿ ಜಗಳ ಆಡ್ತಾರೆ. ದೇವರಿಗೆ ಸ್ತೋತ್ರ. ನಮ್ಮಮ್ಮ ಅವತ್ತು ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಏನೇನಾಗ್ಬಿಡ್ತಿತ್ತು ನಮ್ಮ ಮುಂದೆ ಅವತ್ತು. ಹಲ್ಲೆಲೂಯಾ. ಸೊ ಯಾವಾಗ್ಲೂ ನಿಮ್ ಪ್ರೀತಿ ಜೊತೆಗೆ ಡಿಸಿಪ್ಲಿನ್ ಇರ್ಬೇಕು. ನೋಡಿ, ಡಿಸಿಪ್ಲಿನ್ ಇಲ್ಲ ಅಂದ್ರೆ ಜ್ಞಾನೋಕ್ತಿಗಳು 13:24 13:24 ಜ್ಞಾನೋಕ್ತಿಗಳು 13:24. ಬೆತ್ತ ಹಿಡಿಯದ ಪಿತ ಹ್ಮ್ ಪುತ್ರನಿಗೆ ಶತ್ರು, ಹಾ ಚೆನ್ನಾಗಿ ಶಿಕ್ಷಿಸುವ ಪಿತ ಹಾ ಪುತ್ರನಿಗೆ ಮಿತ್ರ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ, ಹಾ ಬೈಬಲ್ ಹೇಳ್ತಾ ಇದೆ, he who does not use his rod hates his son. ಅಂದ್ರೆ ಒಬ್ಬ ತಂದೆ ಅಥವಾ ತಾಯಿ ಮಕ್ಕಳನ್ನು ತಿದ್ದಲಿಲ್ಲ ಅಂತಂದ್ರೆ ಅವನಿಗೆ ಹೇಟ್ ಮಾಡ್ತಾ ಇದ್ದಾನಂತೆ. ಬಟ್ ನಾವೇನ್ ಅನ್ಕೋತಾ ಇದೀವಿ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಎಮೋಷನ್ಸ್ ಅಲ್ಲಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ. ಇಲ್ಲ ಮಗ, ಮಾಡಂಗೆ ಮಾಡು, ಇನ್ನು ಸಣ್ಣದ ಇದು, ಇನ್ನು ಸಣ್ಣದ ಇದು. ನೋಡ್ರಿ, ನಮ್ಮ ಹುಟ್ಟಿದಾಗಿಂದ ಡೇ 1 ಇಂದ ಸ್ಟಾರ್ಟ್ ಆಗ್ತಾರೆ ಮಗುವಿನ ಟ್ರೈನಿಂಗ್. ಡೇ 1 ಇಂದ ಹೆಂಗ್ ಗೊತ್ತಾ? ಕೇಳಿಸ್ಕೊಡ್ರಿ. ಮಗು ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತದೆ ಅದು? ಆ ಯಾಕೆ ಅಳ್ತದೆ? ಆ ಹಾಲ್ ಬೇಕಾಗಿದಂತಲ್ಲ, ಅದಕ್ಕೆ ಹೆಂಗ್ ಗೊತ್ತು ಈ ಹೊರ ಬಂದ ತಕ್ಷಣ ನನಗೆ ಹಾಲೇ ಬೇಕಂತ? ಹೆಂಗ್ ಗೊತ್ತದಕ್ಕ ಹೊರ ಬಂದ ತಕ್ಷಣ ನನಗೆ ಹಾಲೇ ಬೇಕಂತ ಹೆಂಗ್ ಗೊತ್ತಾಗ್ತದೆ? ಅದಕ್ಕ ಗೊತ್ತಿಲ್ಲ. ಅದಕ್ಕೆ ಏನು ಕಲಿಸಿದ್ಯಾರು? ನಾವೇ. ಹೆಂಗ್ ಕಲಿಸಿದ್ಯಪ್ಪ ಅಂದ್ರೆ ಕೇಳಿಸ್ಕೊಳ್ರಿ. ತಾಯಿ ಗರ್ಭದೊಳಗೆ ಇರ್ತದೆ, ಅದು ಮಸ್ತ್ ಎನ್ವೈರನ್ಮೆಂಟ್ ಆಗ್ಯದ. ಅದು ತಾಯಿ ತಿತ್ತಳೆ ಇದಕ್ಕೂ ಹೋಗ್ತದೆ, ಮಸ್ತ್ ಈ ಕಡೆ ಒಂದು ಕಿಕ್ ಹೊಡ್ಕೊತ, ಈ ಕಡೆ ಒಂದು ಕಿಕ್ ಹೊಡ್ಕೊತ ಸ್ವಿಮ್ಮಿಂಗ್ ಮಾಡ್ತಾ ಇರ್ತದ. ಅದು ಕಂಫರ್ಟೇಬಲ್ ಆಗಿರ್ತದೆ. ಹಬ್ಬ ಒಂದ್ ವೇಳೆ ಟ್ಯೂನ್ಸ್ ಇತ್ತಂದ್ರೆ ಅವು ಎರಡು ಮಾತಾಡ್ಕೊತ ಇರ್ತೀವಿ. ಬಟ್ ಒಂದೇ ಮಸ್ತ್ ಆಗಿರ್ತದೆ. ಯಾವಾಗ ಅದು ಡೆಲಿವರಿ ಆಗಿ ಹೊರಗೆ ಬರ್ತದೋ ಅದಕ್ಕೆ ಒಂದು ನ್ಯೂ ಎನ್ವೈರನ್ಮೆಂಟ್ ಕಾಣಿಸ್ಬಿಡ್ತದೆ. ಯಪ್ಪ, ಎಲ್ಲಿ ಬಂದ್ಬಿಟ್ನಾ, ಒಳಗಿಂದ ಹೊರಗೆ ಬಂದ್ಬಿಟ್ನಾ, ಇಲ್ಲಿ ನೀರಿಲ್ಲ, ಏನಿಲ್ಲ, ಯಾಕೇನು ಕಾಣಿಸ್ತಾ ಇಲ್ಲ, ಇಲ್ಲಿ ಕಟ್ಟೈ ತಂಬಲಿಕಲ್ ಕಾರ್ಡ್ ಏನೂ ಇಲ್ಲ. ಅವಾಗ ಏನ್ ಮಾಡ್ತದ ಅದು? ಅಳ್ಳಕ್ ಸ್ಟಾರ್ಟ್ ಮಾಡುತ್ತೆ. ಎನ್ವೈರನ್ಮೆಂಟ್ ಚೇಂಜ್ ಆಯ್ತು, ಅಳ್ಳಕ್ ಸ್ಟಾರ್ಟ್ ಮಾಡಿದಾಗ ನಾವೇನ್ ಮಾಡ್ತೀವಿ? ಅವಾಗ ತಗೋ ಹಾಲ, ಓ ನಾನು ಹತ್ರೆ ಇದು ಸಿಗುತ್ತದೆ. ಟ್ರೈನಿಂಗ್ ಸ್ಟಾರ್ಟ್ ಆಯ್ತದ ಅದ್ರದ್ದು. ಪ್ರತಿ ಸಲ ಅದಕ್ಕೆ ಏನಾದ್ರು ಬೇಕಂದ್ರೆ ಅದು ಏನ್ ಮಾಡ್ತದ ಅದು? ಹಲ್ಲೆಲೂಯಾ. ಈಗ ಊಟ ಕೊಡೋ ಬದ್ಲಿಗೆ ಮೊಬೈಲ್ ಕೊಟ್ಟು ಬಿಡ್ತಾರೆ. ಈಗ ಟ್ರೆಂಡ್ ಈಗ ಇದು ಏನಂತಾರೆ, ಯಾವ ಜನರೇಷನ್ ಅಂತಾರಪ್ಪ, ಎಲ್ಲೋ ಇನ್ನೊಂದು ಝೆಡ್ ABCD Z ತನ ಬಂದ್ಬಿಡೋದು. ಯಾಕಂದ್ರೆ ಲಾಸ್ಟ್ ಜನರೇಷನ್ ಇದು. ಇದಾದ ನಂತರ ಮತ್ತೆ ಜನರೇಷನ್ ಇಲ್ಲ, GS ಬಂದ್ಬಿಡ್ತಾರೆ. ಹಲ್ಲೆಲೂಯಾ. ಜೆನ್-Z ಏನೇ ಊಟ ಮಾಡಲ್ಲ, ತಗೋ ಮೊಬೈಲ್. ಹಲ್ಲೆಲೂಯಾ. ಡಿಸಿಪ್ಲಿನ್ ಅದು ಒಂದ್ ವೇಳೆ ಮಾಡ್ಲಿಲ್ಲ ಅಂತಂದ್ರೆ ನೀನ್ ಪ್ರೀತಿ ಮಾಡ್ತಾ ಇಲ್ಲ, ನೀನ್ ಹೇಟ್ ಮಾಡ್ತಾ ಇದ್ದೆ. ನೋಡ್ರಿ, ಬೈಬಲ್ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಓದಿ ಇನ್ನೊಂದ್ಸಲ ಅದು. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ, ಚೆನ್ನಾಗಿ ಶಿಕ್ಷಿಸುವ ಪಿತ ಹೆಂಗಂತೆ? ಹಲ್ಲೆಲೂಯಾ. ಎಷ್ಟ್ ಜನ ಯೌವನಸ್ಥರು ನಿಮ್ ತಂದೆ ತಾಯಿಯಿಂದ ಹೊಡೆಸ್ಕೊಂಡಿದ್ದೀರಿ? ಕೈ ಎತ್ರಿ. ಯಾರೆಲ್ಲ ಹೊಡೆಸ್ಕೊಂಡಿಲ್ಲಲ್ಲ ಪಾಪ. ಯಾರೆಲ್ಲ ನಿಮ್ ತಂದೆ ಕೈಲಿ ಹೊಡೆಸ್ಕೊಂಡಿಲ್ಲಲ್ಲ, ಅಯ್ಯೋ ಪಾಪ ನಿಮ್ ಮೇಲೆ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ ಚೆನ್ನಾಗಿ ಶಿಕ್ಷಿಸು ಅಂತ ಹೇಳಿ, ಡಿಸಿಪ್ಲಿನ್ ಇನ್ ಇಂಗ್ಲಿಷ್. ಬಟ್ ಹಿ ಹೂ ಲವ್ಸ್ ಹಿಮ್ ಡಿಸಿಪ್ಲಿನ್ಸ್ ಹಿಮ್ ಕೇರ್ಫುಲ್ಲಿ. ಎ ಗುಡ್ ಫಾದರ್ ವಿಲ್ ಡಿಸಿಪ್ಲಿನ್ ಹಿಸ್ ಚಿಲ್ಡ್ರನ್. ಒಬ್ಬ ಒಳ್ಳೆಯ ತಂದೆ ಮಕ್ಕಳನ್ನು ಏನ್ ಮಾಡ್ತಾನೆ? ಶಿಸ್ತಿನಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ಒಂದು ಕೇಳಿಸ್ಕೊಡ್ರಿ. ತಂದೆ ಡಿಸಿಪ್ಲಿನ್ ಮಾಡುವಾಗ ಪ್ರಾಬ್ಲಮ್ ಏನಾಗ್ತದ ಅಂದ್ರೆ, ತಾಯಿ ಕರುಳು ಇಮೋಷನ್ ಆಗಿ ಹೋಗಿ ಏನ್ ಮಾಡ್ತಾಳ ಅವಳು? ನಿಮ್ಮಪ್ಪ ಹಂಗ್ಯಾನ, ಯಾರ್ದೋ ಸಿಟ್ಟ ನಿನ್ ಮೇಲೆ ಹಾಕ್ತಾನ, ಅವನ್ನೆಲ್ಲ ತಲೆ ಕೆಡಿಸ್ಕೋಬೇಡ. ತಾಯಿಂದೇರು ಏನ್ ಮಾಡ್ತಾ ಇದಾರೆ? ಮಗನಲ್ಲಿ ಬೀಜ ಏನ್ ಬಿತ್ತುತ್ತಾ ಇದಾರೆ? ನನ್ನ ತಂದೆ ಸರಿ ಇಲ್ಲ, ನನಗೆ ಸುಮ್ನೆ ಹೊಡೆಯಕತ್ತ ನೀವ. ಅದಕ್ಕೆ ಹೊಡೆದ ತಕ್ಷಣನೇ, ಕರೆಕ್ಷನ್ ಮಾಡಿದ ತಕ್ಷಣ ತಾಯಿಂದ್ರೆ ಬೇಗ ಹೋಗಿ
ಮಗು ಬಾಪ ಎಷ್ಟು ನೋವಾಯ್ತಾ ತಗೋ ಮಾಡಕ್ ಹೋಗ್ಬೇಡ್ರಿ, ಬಿಡ್ರಿ ಅವನಿಗೆ ಸ್ವಲ್ಪ ಹೊತ್ತು ಬಿಡ್ರಿ. ಯಾಕೆ? ತಂದೆ ತಾಯಿ ಇಬ್ರು ಒಂದಾಗಿದ್ರೆ ಅವನಿಗೆ ಅಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ, ಓಕೆ ನಮ್ ತಾಯಿ ತಂದೆ ಇಬ್ರು ರೈಟ್ ಇದ್ದಾರೆ, ನಾನ್ ರಾಂಗ್ ಇದ್ದೀನಿ, ನಾನ್ ತಿದ್ಕೋಬೇಕು, ನಾನ್ ಕರೆಕ್ಷನ್ ಮಾಡ್ಕೋಬೇಕು. ಕೆಲವೊಂದ್ ಟೈಮಲ್ಲಿ ಹೊಡಿಯುವಾಗ ಹೇಳಿ ಹೊಡಿಬೇಕು, ಯಾಕೆ ಹೊಡಿತಾ ಇದೀನಿ ಅಂತ ಹೇಳಿ. ಅದು ಗೊತ್ತಾಗ್ಬೇಕಲ್ಲ ನಾನ್ ಯಾಕೋ ಹೊಡಿತಾ ಇದ್ದೀನಿ ಅಂತ ಹೇಳಿ. ಹಲ್ಲೆಲೂಯ. ಸೊ ಇವೆಲ್ಲ ಬೈಬಲ್ ಕೊಡುವಂತ ನಮಗೆ ಜ್ಞಾನ. ಒಂದ್ ವೇಳೆ ಶಿಕ್ಷಿಸದೆ ಇದ್ದರೆ ನೋಡ್ರಿ ಏನಾಗ್ತದೆ. ಬೈಬಲ್ ಅಲ್ಲಿ ಒಂದು ಎಕ್ಸಾಂಪಲ್, ಮೊದಲನೇ ಅರಸುಗಳು 1ನೇ ಅಧ್ಯಾಯ 6ನೇ ವಚನ. ದಾವೀದ ಒಬ್ಬ ಒಳ್ಳೆ ಅರಸನಾಗಿದ್ದ, ದಾವೀದನು ಒಳ್ಳೆ ಆರಾಧಕನಾಗಿದ್ದ, ದಾವೀದನು ಒಳ್ಳೆ ಯುದ್ಧ ಮಾಡುವಾತನಾಗಿದ್ದ. ಬಟ್ ದಾವೀದನು ಒಳ್ಳೆ ತಂದೆ ಆಗುವುದರಲ್ಲಿ ಫೇಲ್ ಆದ. ಆತನು ಒಳ್ಳೆ ತಂದೆ ಆಗ್ಲೇ ಇಲ್ಲ. ಹಿ ವಾಸ್ ಎ ಕಿಂಗ್. ಆತನು ಒಳ್ಳೆ ಅರಸನಾದ, ಆರಾಧಕನಾದ, ಒಳ್ಳೆ ಎಲ್ಲ ಮಾಡ್ದ. ಬಟ್ ಈ ಕೆನಾಟ್ ಆತನು ಒಳ್ಳೆ ತಂದೆನೇ ಆಗ್ಲಿಲ್ಲ. ಬಿಕಾಸ್ ಅವನು ಒಳ್ಳೆ ತಂದೆ ಆಗದೆ ಇರುವುದರಿಂದ ಅವನ ಫ್ಯಾಮಿಲಿಯಲ್ಲಿ ಗಲಿಬಿಲಿ, ಅವನ ಸ್ವಂತ ಮಗನೇ ಅವನನ್ನು ಹೊಡೆಯುವುದಕ್ಕಾಗಿ ಹುಡುಕಾಡ್ತಿರ್ತಾನೆ. ಯಾಕೆ? ನೋಡ್ರಿ, ಮೊದಲನೇ ಅರಸುಗಳು 1ನೇ ಅಧ್ಯಾಯ 6ನೇ ವಚನ. ಅವನ ತಂದೆಯು ನೀನು ಹಾಗೆ ಹೀಗೆ ಮಾಡಿದ್ದಕ್ಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದೂ ಇರಲಿಲ್ಲ. ಅವನು ಬಹು ಸುಂದರನು, ಅಬ್ಷಾಲೋಮನ ತರುವಾಯು ಅವನೇ ಹಿರಿಯನು. ಅವನು ಚಿರೋಯಳ ಮಗನಾದ 6ನೇ ವಚನ ಇನ್ನೊಂದ್ಸಲ ಹೋದ್ರಿ. 6ನೇ ವಚನ. ಅವನ ತಂದೆಯು ನೀನು ಹಾಗೆ ಹೀಗೆ ಮಾಡಿದ್ದಕ್ಕೆ ಹೆಂಗಂತೆ? ಹಾಗೆ ಹೀಗೆ ಮಾಡಿದ್ಯಾಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ದಾವೀದನು ಅವನ ಮಗನ ನೋಡ್ಲಕ್ ಬಹಳ ಬ್ಯೂಟಿಫುಲ್ ಆಗಿದ್ದ, ಹಲ್ಲೆಲೂಯ, ಬಹಳ ಹ್ಯಾಂಡ್ಸಮ್ ಆಗಿದ್ದ ಅಂತ ಹೇಳಿ ಒಂದು ಸಲ ಕೂಡ ಅವನಿಗೆ ಕರೆಕ್ಷನ್ ಮಾಡ್ಲಿಲ್ಲ ಅಂತೆ. ಹೆಂಗ ಬೆಳಿತಾ ಇದ್ದ, ನೀನು ಮಾಡಿದ್ದೆ ಸರಿ ಮಗ ಹೋಗು ಅಂತಾರಲ್ಲ, ನಡೆದಿದ್ದೆ ದಾರಿ. ಹಂಗೆ ದಾವೀದನು ಒಂದು ಸಲ ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಒಂದ್ ಸಲನು ಕ್ವಶನ್ ಮಾಡ್ಲಿಲ್ಲ ಅವನ ಮಗನಿಗೆ. ಸೊ ಅವನೇನ್ ಮಾಡ್ದ? ದಾವೀದನ ವಿರೋಧವಾಗಿಯೇ ಇವನು ಮಗನು ತಂದೆ ಸತ್ತ ನಂತರ ರಾಜನ ಅಧಿಕಾರಕ್ಕೆ ಬರಬೇಕು, ಆದ್ರೆ ದಾವೀದನು ಇನ್ನು ಜೀವಂತವಾಗಿ ಇರುವಾಗಲೇ ಅಪ್ಪನ ವಿರುದ್ಧವಾಗಿ ಹೋಗಿ, ಅಂದ್ರೆ ದಾವೀದನ ವಿರುದ್ಧವಾಗಿ ಹೋಗಿ ತನ್ನಂತಾನೇ ರಾಜನ ಪಟ್ಟಕ್ಕೆ ಏರಿಸಿಕೊಳ್ತಾ ಇದ್ದಾನೆ. ಯಾಕೆ? ಅವನು ಒಂದು ಸಲ ಆದ್ರೂ ಕೂಡ ನೀನ್ ಯಾಕೆ ಹಿಂಗ್ ಮಾಡ್ದಿ, ಇದು ಮಾಡೋದು ಸರಿ ಅಲ್ಲ, ಇದು ತಪ್ಪಿದೆ ಅಂತ ಒಂದು ಸಲನು ಹೋಗಿ ದಾವೀದನು ಹೇಳಿಲ್ಲ. ಈ ದಾವೀದನು ಒಂದು ಗುಡ್ ಫಾದರ್ ಆಗದೆ ಇರುವುದರಿಂದ ಅವರ ಕುಟುಂಬದಲ್ಲಿ ಅನೇಕ ರೀತಿಯಾದಂತ ಗಲಿಬಿಲಿಗಳು ಕೊಲೆಗೆ ಮತ್ತು ವ್ಯಭಿಚಾರಕ್ಕೆ ಕಾರಣ ಆಯ್ತು. ಹಲ್ಲೆಲೂಯ. ಸೊ ಅದಕ್ಕೆ ಗುಡ್ ಫಾದರ್ ವಿಲ್ ಆಲ್ವೇಸ್ ಡಿಸಿಪ್ಲಿನ್. ನೋಡ್ರಿ 29ನೇ ಅಧ್ಯಾಯ 15ನೇ ವಚನ, ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 15ನೇ ವಚನ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 15ನೇ ವಚನ. ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು. ಶಿಕ್ಷಿಸದೆ ಬಿಟ್ಟ ಹುಡುಗನ ತಾಯಿಯ ಮಾನವನ್ನು ಕಳೆಯುವನು. Hallelujah. The rod and correction give wisdom, but a child left to himself brings his mother to shame. ನಾನು ದೇವ್ರಿಗೆ ಕೇಳಿದೆ, ದೇವರೆಲ್ಲ ಮದರ್ ಅಂತ ಯಾಕೆ ಬಂದಿದೆ? ಫಾದರ್ ಅಂತ ಬರ್ಬೇಕಲ್ಲ. ಯಾರಿಗೆ ಅವಮಾನ ಪಡಿಸ್ತಾ ಇದ್ದಾನಂತೆ? ತಾಯಿಯ ಮಾನವನ್ನು ಕಳೀತಾ ಇದ್ದಾನಂತೆ. ಯಾಕೆ? ತಂದೆ ಕರೆಕ್ಷನ್ ಮಾಡುವಾಗ ತಾಯಿ ಮಗನ ಪರವಾಗಿರ್ತಾಳೆ, ಮುಂದೆ ಹೋಗಿ ಅದೇ ಮಗ ತಾಯಿಯ ಮಾನವನ್ನು ಕಳೀತಾನೆ. ಹಲ್ಲೆಲೂಯ. ಅದಕ್ಕೆ ಯಾವಾಗಾದ್ರೂ ತಂದೆ ಕರೆಕ್ಷನ್ ಮಾಡುವಾಗ ತಂದೆ ಜೊತೆ ತಾಯಿಂದರು ನಿಂತ್ಕೋಬೇಕು. ಯಾವಾಗ ನೀವು ಅಲ್ಲಿ ಹೋಗಿ ಮಗನ ಜೊತೆ ಸಪೋರ್ಟ್ ತಗೋತೀರೋ ಅವಾಗ ಆ ಮಗನು ನಿಮ್ಮ ಪರವಾಗಿ, ಅವಾಗ ಅನ್ಕೋತೀರಿ ನನ್ನ ಮಗ ನನ್ನ ಪರವಾಗಿ ಇರ್ತಾನೆ, ನನ್ನ ಮಗ ನನಗೆ ನೋಡ್ಕೋತಾನೆ. ಬೈಬಲ್ ಹೇಳ್ತದೆ ನೋಡ್ಕೊಳ್ಳಂಗಿಲ್ಲ, ಅವಮಾನ ಮಾಡ್ತಾನೆ. ಯಾಕೆಂದ್ರೆ ತಂದೆ ಶಿಕ್ಷಿಸುವಾಗ ನಿನ್ನ ಮಗನ ಪರವಾಗಿ ಹೋಗಿ ತಂದೆ ವಿರುದ್ಧವಾಗಿ ಮಾತನಾಡಿದೆ. ಯಾರೋ ಈಗ ಹೇಳಿದ್ರೆ ಏನಂದ್ರೆ, ಹೆಂಡತಿ ಗಂಡನಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಹೆಂಡತಿ ತಪ್ಪಲ್ಲ.
ಹೆಂಡತಿ ಗಂಡನಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂದ್ರೆ ಅದು ಹೆಂಡತಿ ತಪ್ಪಲ್ಲ. ಹೆಂಡತಿಯ ಮನೆಯಲ್ಲಿ ಚೆಕ್ ಮಾಡು, ಅವಳ ತಾಯಿ ಗಂಡನಿಗೆ ಹೇಗ್ ಟ್ರೀಟ್ ಮಾಡ್ತಾ ಇದ್ದಾಳೆ. ಯಾಕೆ ಹೆಂಡತಿ ಗಂಡನಿಗೆ ಹೇಗ್ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ಹೆಣ್ಮಕ್ಳು ಕೂಡ ನೆಕ್ಸ್ಟ್ ಅವ್ರ ಮನೆಯಲ್ಲಿ ಹೋದ ಗಂಡನ ಹಾಗೆ ಟ್ರೀಟ್ ಮಾಡ್ತಾರೆ. ಗಂಡ ಹೆಂಡತಿಗೆ ಹೇಗ್ ಟ್ರೀಟ್ ಮಾಡ್ತಾನೋ ಇವನು ಬೆಳೆದಾಗ ಗಂಡ ಕೂಡ, ಮಗು ಕೂಡ ಅಥವಾ ಯವನಸ್ಥನ ಮದುವೆ ಆದಾಗ ಅವನು ಕೂಡ ಹೆಂಡತಿಗೆ ಅದೇ ರೀತಿಯಾಗಿ ಟ್ರೀಟ್ ಮಾಡ್ತಾನೆ. ಹಲ್ಲೆಲೂಯ. ಅದಕ್ಕೆ ದೇವರು ನಮಗೆ ಇಂಥ ಒಂದು ಪ್ರಿವಿಲೇಜ್ ಅನ್ನು ಕೊಟ್ಟಿದ್ದಾರೆ, ಆತನ ನಾವು ರೆಪ್ರೆಸೆಂಟ್ ಮಾಡುವುದಕ್ಕಾಗಿ. ಹಲ್ಲೆಲೂಯ. ಸೊ ಇಲ್ಲಿ ಹೇಳ್ತದೆ, ದ ರಾಡ್ ಅಂಡ್ ಕರೆಕ್ಷನ್ ಗಿವ್ ವಿಸ್ಡಮ್, ಬಟ್ ಎ ಚೈಲ್ಡ್ ಲೆಫ್ಟ್ ಟು ಹಿಮ್ಸೆಲ್ಫ್ ಬ್ರಿಂಗ್ಸ್ ಹಿಸ್ ಮದರ್ ಟು ಶೇಮ್. ಹಲ್ಲೆಲೂಯ. ಗುಡ್ ಫಾದರ್ ವಿಲ್ ಡಿಸಿಪ್ಲಿನ್. ಒಬ್ಬ ಒಳ್ಳೆಯ ತಂದೆ ತಾಯಿ ಮಕ್ಕಳನ್ನು ತಿದ್ದುವವರಾಗಿರ್ತಾರೆ. ಬೈಬಲ್ ಹೇಳುತ್ತದೆ, ಇನ್ನೂ ನಿರೀಕ್ಷೆ ಇರುವಾಗಲೇ ತಿದ್ದು. ಹಲ್ಲೆಲೂಯ. ಇನ್ನೂ ಸಣ್ಣವಳಿದ್ದಾಳೆ, ಸಣ್ಣವಳ ತಂದೆ ತಾಯಿಗಳಿಗೆ ಅವ್ರು ಈ 30 ವರ್ಷ ಆದ್ರೂ ಕೂಡ ಚಿಕ್ಕವರೇ, ಅವ್ರಿಗೆ 40 ವರ್ಷ ಆಗಿ ಮೊಮ್ಮಕ್ಕಳಾದ್ರೂ ಕೂಡ ಅವ್ರಿಗೆ ಏನಾಗ್ತಾರೆ. ಹಲ್ಲೆಲೂಯ. ಕರೆಕ್ಟ್ ದೆಮ್ ವೆನ್ ದೇರ್ ಇಸ್ ಹೋಪ್. ಒಂದ್ ನಿರೀಕ್ಷೆ ಇರುವಾಗಲೇ ನೀನೇನ್ ಮಾಡು, ತಿದ್ದು ಟೈಮಲ್ಲಿ, ಕರೆಕ್ಷನ್ ಮಾಡೋ ಟೈಮಲ್ಲಿ ನಾವು ಮಾಡಂಗಿಲ್ಲ. ಆಮೇಲೆ ಬೆಳೆದಾಗ ಏನ್ ಮಾಡ್ತೇವೆ, ಕಣ್ಣೀರ್ ಹಾಕಿ ಪ್ರಾರ್ಥನೆ ಮಾಡ್ತೇವೆ. ಯಾಕಂದ್ರೆ ಆ ಟೈಮಲ್ಲಿ ಅವ್ರ ಒಂದು ಆಟಿಟ್ಯೂಡ್ ಬೆಳೆದಿರ್ತದೆ ಸ್ಟ್ರಾಂಗ್ ಆಗಿ. ಸೊ ದೇವ್ರು ನಮಗೆ ಇವಾಗ್ಲೇನೆ ಇಂಥ ವಿಸ್ಡಮ್ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಇವಾಗ ತಂದೆ ತಾಯಿಗಳಿಗೆ ಅದು ಏನೋ ಖುಷಿ, ಮೊಬೈಲ್ ಅಲ್ಲಿ ನನ್ನ ಮಕ್ಳು ಗೇಮ್ ಆಡ್ಬಿಟ್ರು, ಎಷ್ಟ್ ಚೆನ್ನಾಗಿ ಫಸ್ಟ್ ಬಂದಿ ಮಗ. ಹಲ್ಲೆಲೂಯ. ತಪ್ಪಲ್ಲ, ಬಟ್ ಅದನ್ನೇ ನಾವು ಏನ್ ಮಾಡ್ಬಾರ್ದು, ಓವರ್ ಆಗಿ ಮಾಡಿದ್ರೆ ಬಹಳ ಇದಾಗ್ತದೆ. ಓಕೆ, ಮೊದಲನೇದಾಗಿ ಎ ಗುಡ್ ಫಾದರ್ ಪ್ರೊವೈಡ್ಸ್, ಎರಡನೇದಾಗಿ ಎ ಗುಡ್ ಫಾದರ್ ಡಿಸಿಪ್ಲಿನ್ಸ್, ಮೂರನೇದಾಗಿ ಎ ಗುಡ್ ಫಾದರ್ ಪ್ರಿಪೇರ್ಸ್ ಫಾರ್ ದೇರ್ ಫ್ಯೂಚರ್. ಎ ಗುಡ್ ಫಾದರ್ ಪ್ರಿಪೇರ್ಸ್ ಫಾರ್ ದೇರ್ ಚಿಲ್ಡ್ರನ್ ಫ್ಯೂಚರ್. ಒಬ್ಬ ಒಳ್ಳೆಯ ತಂದೆಯು ಮಕ್ಕಳ ಭವಿಷ್ಯಕ್ಕಾಗಿ ಸಿದ್ಧ ಮಾಡಿ ಇಡ್ತಾನೆ. ಎ ಗುಡ್ ಫಾದರ್ ಪ್ರಿಪೇರ್ಸ್ ಫಾರ್ ದೇರ್ ಫ್ಯೂಚರ್. ಒಬ್ಬ ಒಳ್ಳೆಯ ತಂದೆ ಮಕ್ಕಳಿಗಾಗಿ ಭವಿಷ್ಯವನ್ನು ಸಿದ್ಧ ಮಾಡಿ ಇಡ್ತಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 2ನೇ ವಚನ. ಎಷ್ಟು ಜನ ಕಲಿತಾ ಇದ್ದೀರಿ ದೇವ್ರ ವಾಕ್ಯ? ದೇವ್ರು ಮಾತನಾಡ್ತಿದಾರಾ? ಎಷ್ಟು ಜನಕ್ಕೆ ದೇವ್ರು ಮಾತಾಡ್ತಿದಾರೆ? ಹೆಂಗ್ ಗೊತ್ತಾಗ್ತಾ ಬರ್ತಾರೆ ದೇವ್ರನ್ ಜೊತೆ ಮಾತಾಡ್ತಿದಾರೆ ಅಂದ್ರೆ, ನಿಮ್ ಒಳಗಡೆ ಒಂದ್ ಚುಕ್ ಅಂತ ಹಿಂಗ್ ಆಗ್ಬಿಡ್ತಾ ನೋಡ್ರಿ, ನನ್ ಬಗ್ಗೆ ಬತ್ತಲ್ಲಪ್ಪ ಇದು ಅಂತೇಳಿ, ಅದು ದೇವ್ರ ಮಾತಾಡ್ತಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 2ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಯಾರ ಮನೆಯಲ್ಲಿ? ಗಟ್ಟಿಯಾಗಿ ಯಾರ ಮನೆಯಲ್ಲಿ? ಹಲ್ಲೆಲೂಯ. ಜೀಸಸ್ ಹೇಳ್ತಾ ಇದ್ದಾರೆ, ಆತನು ಭೂಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಶಿಷ್ಯರನ್ನು ಕರೆದು ಹೇಳ್ತಾ ಇದ್ದಾರೆ, ಹೆದರ್ಬೇಡ್ರಿ, ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ, ನೀವು ನನ್ನನ್ನು ನಂಬ್ರಿ, ನನ್ನ ತಂದೆಯನ್ನು ನಂಬ್ರಿ. ಯಾಕೆ? ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದಾವೆ. ಹಲ್ಲೆಲೂಯ. ಇಂಗ್ಲಿಷ್ ನಲ್ಲಿ ಹೇಳ್ತದೆ, ದೇರ್ ಆರ್ ಮೆನಿ ಮ್ಯಾನ್ಷನ್ಸ್, ಅಂದ್ರೆ ಅರಮನೆಗಳಕ್ಕಿಂತ ದೊಡ್ಡದಾದ ಸ್ಥಳಗಳು ನಿಮಗಾಗಿ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಅಂದ್ರೆ ಶಾರೀರಿಕವಾದ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ 50 ವರ್ಷ 60 ವರ್ಷಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪರಲೋಕದ ತಂದೆ ಶಾಶ್ವತವಾಗಿ ನಾವು ಎಲ್ಲಿ ಇರಬೇಕೆಂಬುದಾಗಿ ಆತನ ಸಿದ್ಧ ಮಾಡ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನೋಡ್ರಿ, ತಂದೆ ಹೃದಯದಲ್ಲಿ ಏನಿದೆ ನಮ್ಮ ಕುರಿತಾಗಿ ಅಂತ ನಾವು ನೋಡಿದ್ರೆ, ನೋಡ್ರಿ, ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ. ಯೆರೆಮೀಯ 29:11ನೇ ವಚನ. ಇವರಿಗೆ ಗತಿಯಾಗಲಿ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಕೇಳಿಸ್ಕೊಡ್ರಿ, ಇಂಗ್ಲಿಷ್ ನಲ್ಲಿ ನಾನು ಓದ್ತೇನೆ, ಬಹಳ ಚೆನ್ನಾಗಿದೆ. ಫಾರ್ ಐ ನೋ ದ ಥಾಟ್ಸ್ that I think toward you, says the Lord, thoughts of peace, not of disaster, to give you a future and hope. ಹಲ್ಲೆಲೂಯ. ಎಷ್ಟು ಜನ ದೇವ್ರ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಆಲೋಚನೆ ಮಾಡ್ತಿದ್ದೀರಾ? ದೇವ್ರ ನನ್ನ ಬಗ್ಗೆ ಏನ್ ಥಿಂಕ್ ಮಾಡ್ತಾರಪ್ಪ ನನ್ನ ನೋಡಿದ್ರೆ? ನನ್ನ ನೋಡಿದ ತಕ್ಷಣ ದೇವ್ರಿಗೆ ಏನ್ ಯೋಚನೆ ಬರ್ತದೆ ಅಂದ್ರೆ, ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳ್ತದೆ ಅಂದ್ರೆ, ನಮ್ಮ ಕುರಿತಾಗಿ ಥಾಟ್ಸ್ ಆಫ್ ಪೀಸ್, ಅಂದ್ರೆ ನಮ್ಮ ನೋಡಿದ್ರೆ
ಒಂದು ಸಮಾಧಾನದ ಆಲೋಚನೆ ಇದೆ ಅಂತ ದೇವರಿಗೆ. ಈಗ ಈ ಥಾಟ್ಸ್ ಆಫ್ ಪೀಸ್ ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಈ ಸಮಾಧಾನದ ಯೋಚನೆಗಳು ನಾವು ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರೆ ಆ ಶಬ್ದಕ್ಕೆ ಪೀಸ್ ಅಂತಂದ್ರೆ ಅದು 2 ಸಲ ಬರೆಯಲ್ಪಟ್ಟಿದೆ. ಪೀಸ್ ಪೀಸ್ ಎಂಬುದಾಗಿ, ಅಂದ್ರೆ ಸಮಾಧಾನ ಸಮಾಧಾನ. ಇದರ ಅರ್ಥ ಏನು ಅಂತಂದ್ರೆ ಅಲ್ಲಿಗೆ 8 ಅರ್ಥಗಳು ಇದಾವೆ ಆ ಸಮಾಧಾನ ಅನ್ನುವುದಕ್ಕೆ. ಅಂದ್ರೆ ಇವರ ಸುರಕ್ಷತೆಗಾಗಿ, ಇವರ ಅಭಿವೃದ್ಧಿಗಾಗಿ, ಇವರ ಜೊತೆ ಇರುವುದಕ್ಕಾಗಿ ಎಂತ ಆಲೋಚನೆ ಮಾಡ್ತಾ ಇದ್ದಾನೆ? ಇವರ ಸುರಕ್ಷತೆಯಲ್ಲಿ ಇರಬೇಕು, ಇವರು ಸಮಾಧಾನದಲ್ಲಿ ಇರಬೇಕು, ಇವರು ಅಭಿವೃದ್ಧಿಯಲ್ಲಿ ಇರಬೇಕು, ಇವರು ಪ್ರೊಟೆಕ್ಟೆಡ್ ಆಗಿರ್ಬೇಕು, ಇವರು ಸಮೃದ್ಧಿಯಲ್ಲಿ ಜೀವಿಸಬೇಕು. ಅಂದ್ರೆ ಆ ಸಮಾಧಾನದ ಅರ್ಥ ಇದೆಲ್ಲ ಅರ್ಥ ಕೊಡ್ತಾ ಇದೆ. ಅಂದ್ರೆ ನಿಮ್ಮ ಕುರಿತಾಗಿ ದೇವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ನೀವು ದೇವ್ರ ಹೃದಯ ತೆಗೆದು ನೋಡಿದ್ರೆ ಯಾವಾಗ್ಲೂ ದೇವ್ರ ಇದೇ ಆಲೋಚನೆ ಇರ್ತದೆ. ಇವ್ನಿಗೆ ಹೆಂಗ್ ನಾ ಇದರಿಂದ ಬಿಡುಗಡೆ ಮಾಡ್ಲಿ, ಹೆಂಗ್ ಇವನಿಗೆ ಆಶೀರ್ವಾದ ಮಾಡ್ಲಿ, ಹೆಂಗ್ ಇವನಿಗೆ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಕೊಡ್ಲಿ, ಹೆಂಗ್ ಇವನಿಗೆ ಪ್ರೊಟೆಕ್ಟ್ ಮಾಡ್ಲಿ, ಹೆಂಗ್ ಇವನಿಗೆ ಫ್ಯೂಚರ್ ಅನ್ನು ಸೆಟಲ್ ಮಾಡ್ಬೇಕು, ಫ್ಯೂಚರ್ ಇವನಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು, ಇದೇ ಆಲೋಚನೆ ಇರ್ತದಂತೆ. ಹಲ್ಲೆಲೂಯ. ಕೆಲವ್ರಿಗೆ ನೋಡ್ರಿ ಮಾತಾಡ್ತಾ ಮಾತಾಡ್ತಾ ನೀವು ಕೆಲವ್ರು ಹೇಳಿದ್ದೆ ಅದೇ ಪದೇ ಪದೇ ಹೇಳ್ತಿರ್ತಾರೆ ನೋಡ್ರಿ. ಅವ್ರಿಗೆ ಈಗ ಎಕ್ಸಾಂಪಲ್ ಉದಾಹರಣೆಗಾಗಿ ಹಣದ ಬಗ್ಗೆ ಅಂತ ತಿಳ್ಕೊರಿ. ಕೆಲವ್ರು ನೋಡ್ರಿ, ನೀವು ಎಲ್ಲೇ ಸುತ್ತ ಹೋದ್ರು ಮತ್ತೆ ಹಣಕ್ಕೆ ಬಂದ್ ನಿಲ್ತಿರ್ತಾರ. ಏನೇ ಮಾತಾಡ್ರಿ, ಅವ್ರು ಮಾತಾಡಿ ಮತ್ತೆ ಹಣದ ಬಗ್ಗೆ. ಅಲ್ಲಿ ಗೌರ್ಮೆಂಟ್ ಇಷ್ಟು ದುಡ್ಡು ಕೊಡ್ಲತ್ತಾರ, ಇಲ್ಲಿ ಇದು ಕೊಡ್ಲತ್ತಾರ. ಯಾಕಂದ್ರೆ ಅವ್ರ ಮೈಂಡ್ ಅಲ್ಲೆಲ್ಲ 24/7 ಏನ್ ನೋಡ್ತಾ ಇದೆ? ಹಣ ಹೆಂಗ್ ಬರ್ತದೆ, ಹಣ ಹೆಂಗ್ ಬರ್ತದೆ, ಹೆಂಗ್ ಸೆಟ್ಲ್ ಆಗ್ತೀನಿ, ಹೆಂಗ್ ಹಣ ಬರ್ತದೆ, ಹೆಂಗ ನನ್ನ ಮಕ್ಕಳಿಗೆ ಇಡ್ಲಿ, ಹಣ ಹಣ ಏನೇ ಮಾತಾಡ್ರಿ ಹಣದ ಬಗ್ಗೆ ಇರ್ತದೆ. ಹಂಗೆ ದೇವ್ರ ಹೃದಯ ತೆಗೆದ್ರೆ, ದೇವ್ರ ತಲೆಯಲ್ಲಿ ನೋಡಿದ್ರೆ ನಮ್ ಬಗ್ಗೆ ಹೆಂಗ್ ಆಲೋಚನೆ ಇರ್ತದೆ ಗೊತ್ತಾ? ಇವ್ನಿಗೆ ಹೆಂಗ ನಾ ಬಿಡುಗಡೆ ಮಾಡ್ಲಿ, ಇವ್ನಿಗೆ ಹೆಂಗ ಅಭಿವೃದ್ಧಿ ಪಡಿಸ್ಲಿ, ಇವ್ನಿಗೆ ಹೆಂಗ ಒಳ್ಳೆ ಫ್ಯೂಚರ್ ಕೊಡ್ಲಿ, ಇದ್ದೇ ಆಲೋಚನೆ ಅಂತೆ. ಹಲ್ಲೆಲೂಯ. ಸೈತಾನ್ ಬಂದು ನಮ್ ಬಗ್ಗೆ ಅಕ್ಯೂಸ್ ಮಾಡ್ತಾ ಇರ್ತಾನೆ. ಅಲ್ಲಿ ಅವ್ರು ಹಿಂಗಿದ್ದಾರೆ, ಹಂಗಿದ್ದಾರೆ, ಹಿಂಗಿದ್ದಾರೆ ಅಂತ ಅದೆಲ್ಲ ಹೋಗ್ಲೆ ಇವನಿಗೆ ನಾ ಹಲ್ಲೆಲೂಯ ಹೆಂಗ ಇವನಿಗೆ ಇದರಿಂದ ಹೊರಗಡೆ ತರ್ಲಿ, ಹಿಂಗೆ ಯಾವಾಗ್ಲೂ ದೇವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ದೇವ್ರದ್ದು ಯೋಚನೆ ಹಿಂಗಿದೆ, ನಮ್ ಯೋಚನೆ ಹೆಂಗಂದ್ರೆ, ದೇವ್ರ ಎಲ್ಲಿದ್ಯಪ್ಪ, ಹಲ್ಲೆಲೂಯ, ನನ್ ಜೀವನ ಯಾಕೆ ಹಿಂಗದಪ್ಪ, ಯಾಕೆ ಇದು ಆಗಿಲ್ಲಪ್ಪ, ಯಾಕೆ ಅದು ಕೊಟ್ಟಿಲ್ಲಪ್ಪ, ನೆಗೆಟಿವ್ ಇಂದ ತುಂಬ್ಕೊಂಡ್ಬಿಟ್ಟಿದೆ. ಬಟ್ ದೇವ್ರ ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ? ಇವನಿಗೆ ಸಮಾಧಾನ ಕೊಡಬೇಕು, ಇವನಿಗೆ ಅಭಿವೃದ್ಧಿ ಕೊಡಬೇಕು, ಇವನಿಗೆ ಬಿಡುಗಡೆ ಕೊಡಬೇಕು, ಇವನಿಗೆ ಉನ್ನತ ಸ್ಥಾನದಲ್ಲಿ, ಇವನಿಗೆ ಒಂದು ಒಳ್ಳೆ ಫ್ಯೂಚರ್ ಅನ್ನು ಕೊಡ್ಬೇಕೆಂಬುದಾಗಿ ನಮ್ಮ ತಂದೆ ನಿನ್ನ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ, ಬೋಲೋ ಯೇಸು ಮಸೀಹ್ ಕಿ ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ತಂದೆ ಯೋಚನೆ ಮಾಡೋದನ್ನ ನಾವು ಅರ್ಥ ಮಾಡಿಕೊಳ್ತೇವೋ ಅವಾಗ ನಮ್ಮ ಬಾಯಿನ ಕಂಪ್ಲೇಂಟಿಗೆ ಹೋಗ್ಬಿಡ್ತದೆ, ಗುಣಗುಟ್ಟುವುದನ್ನು ಹೋಗ್ಬಿಡ್ತದೆ. ನಾವೇನ್ ಅನ್ಕೋತೇವೆ, ನಮ್ಮ ತಂದೆ ಇದಾರೆ ನೋಡ್ಕೋತಾರೆ. ಹಲ್ಲೆಲೂಯ. ಇಮ್ಯಾಜಿನ್ ಮಾಡ್ರಿ, ಈಗ ಸಣ್ಣ ಹುಡುಗ ಯಾರೋ ಅವನಿಗೆ ಸ್ಕೂಲಲ್ಲಿ ಏನೋ ಆಗಿರ್ತದೆ. ಈಗ ಸಣ್ಣ ಹುಡುಗರು ಯಾರು ಇಲ್ಲ ಇಲ್ಲಿ, ಯಾರೋ ಇನ್ನೂ ಮಲ್ಕೊಂಡ್ಬಿಟ್ಟ. ನಾವು ಯಾವ ಬಹಳ ದೊಡ್ಡ ಶ್ರಾವಣಿ ಅಂತ ತಿಳ್ಕೊಡ್ರಿ, ಸ್ಕೂಲಲ್ಲಿ ಏನೋ ಆಯ್ತು. ಅವ್ರು ಏನ್ ಮಾಡ್ತಾರ, ಅವ್ರ ಅಪ್ಪ ಕರ್ಕೊಂಡೋಗಿ, ಅವ್ರಪ್ಪ ಇನ್ನ ಅಲ್ಲಿ ಇರ್ತಾರೆ, ಇಲ್ಲೇ ಹೊಡಿಲಕ್ ಹೋಗ್ತಿರ್ತಾವ. ಯಾಕ? ಅಪ್ಪ ಹಿಂದಿದಾನಲ್ಲ. ಅಪ್ಪ ಹಿಂದಿದಾನ ಅಂದ ತಕ್ಷಣ ಎಲ್ಲಿಂದೆಲ್ಲಿದ ಒಂದು ಧೈರ್ಯ ಬಂದ್ಬಿಡ್ತಾರೆ. ಹಲ್ಲೆಲೂಯ. ಹಂಗೆ ನಮ್ಮ ಪರವಾಗಿ ನಮ್ಮಪ್ಪ, ಪರಲೋಕದ ಅಪ್ಪ ನಮ್ಮ ಜೊತೆಗಿದ್ದಾರೆ. ಹಲ್ಲೆಲೂಯ. ಆತ ನಮ್ಮ ವಿರೋಧವಾಗಿ ಅಲ್ಲ, ಆತ ನಮ್ಮ ಪರವಾಗಿ ಇದ್ದಾನೆ. ನೀನು ಹೆಂಗೇ ಜೀವನ ಮಾಡು, ಏನೇ ಮಾಡು, ಆತನ ಯಾವಾಗಲೂ ನಿನ್ ಪರವಾಗೇ ಇತ್ತು. ಹಲ್ಲೆಲೂಯ. ಅದರ ಅರ್ಥ ನಾನು ಹೆಂಗ್ ಮಾಡಿದ್ರೆ ನಡೀತದ? ಇಲ್ಲ. ಬಟ್ ನಿನ್ ಪರವಾಗಿರ್ತಾನ ಆತನ ಯಾವಾಗ್ಲೂ. ನೀನ್ ಏನೋ ಕೆಟ್ಟ ಹೋಗಿದಿ ಅಂತ ಹೇಳಿ ಸೈತಾನನಿಗೆ ಹೇಳಿ ಸಾಯಿಸ್ಬಿಡು ಮಗನಿಗೆ ಅನ್ನಂಗಿಲ್ಲ. ಹಲ್ಲೆಲೂಯ. ಆತನ ಯಾವಾಗ್ಲೂ ನಿನ್ ಪರವಾಗೇ ಇರ್ತಾನ. ಆತನ ನೀನ್ ಎಷ್ಟೇ ಏನೇ ಮಾಡು, ಆತನ ಯಾವಾಗ್ಲೂ ನಿನ್ ಪರವಾಗಿ ಇದೇ ಯೋಚನೆ ಇರ್ತದೆ. ಇವನನ್ನು ಯಾವಾಗ ಅಭಿವೃದ್ಧಿ ಪಡಿಸ್ಬೇಕು, ಯಾವಾಗ ಬಿಡುಗಡೆಗೊಳಿಸ್ಬೇಕು, ಯಾವಾಗ ಇವನಿಗೆ ಆಶೀರ್ವಾದ ಮಾಡ್ಬೇಕು, ಯಾವಾಗ ಇವನಿಗೆ ನನ್ನ ನಾಮದ ಮಹಿಮೆ ಇವನಿಗೆ ಸಲ್ಲಿಸ್ಬೇಕು. ಹಲ್ಲೆಲೂಯ. ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅವರು ಒಂದು ಶಿರೋನಾಮೆ ಕರಿತಾ ಇದ್ದಾರೆ. ಗಾಡ್ ಆಫ್ ಎಬ್ರಹಾಂ, ಗಾಡ್ ಆಫ್ ಇಸಾಕ್, ಗಾಡ್ ಆಫ್ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಬೈಬಲ್ ಅಲ್ಲಿ ಹೇಳುತ್ತದೆ ಹಳೆ ಒಡಂಬಡಿಕೆಯಲ್ಲಿ ಈ ಅವರ ದೇವರಾಗುವುದಕ್ಕಾಗಿ ದೇವರು ನಾಚ್ಕೊಳ್ಳಿಲ್ಲಂತೆ. ಅಂದ್ರೆ ಅವರ ಜೊತೆಗೆ ದೇವ್ರ ಹೆಸರು ಸೇರಿಸ್ತಾ ಇದ್ದಾನೆ. ಯಾರ ದೇವ್ರಂತೆ? ಅಬ್ರಹಾಮನ್ ದೇವ್ರು. ಅಬ್ರಹಾಮನ್ ಕ್ಯಾರೆಕ್ಟರ್ ಏನಿತ್ತು?
ಸ್ವಂತ ಹೆಂಡತಿಯನ್ನೇ 2 ಸಲ ಕೊಟ್ಟನ ಅವನು. ಯಾಕೋಬನ್ ಕ್ಯಾರೆಕ್ಟರ್ ಏನಿತ್ತು? 20 ವರ್ಷ ಮೋಸ ಮಾಡಿ 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 ಓಡೋದವನು. ಅಂತವ್ರ ಜೊತೆಗೆ ದೇವ್ರೇನ್ ಅಟ್ಯಾಚ್ ಮಾಡ್ಕೊತಾ ಇದ್ದಾರೆ? ನಾನು ಅಬ್ರಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು. ದೇವರಿಗೆ ನಾಚ್ಕೊಳ್ಳಿಲ್ಲಂತೆ. ಕೆಲವೊಂದು ಟೈಮಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಏನಪ್ಪಾ ಅಂದ್ರೆ, ಫಸ್ಟ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಶೇಮ್. ಅವ್ರಿಗೆ ನನ್ ಮಗ ಬಹಳ ಕಡಿಮೆ ತೆಗೆದ, ಅಲ್ಲೆಲ್ಲೂಯ್ಯ, ನನ್ ಮಗ ಹಿಂಗ್ ಮಾಡ್ದ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರಲಿಂದ ನನಗೊಂದು ಪ್ರೆಸ್ಟೀಜ್ ಬರ್ಬೇಕು, ಗೌರವ ಬರ್ಬೇಕು ಅಂತ ಇರ್ತದೆ. ಮಗ ಫೇಲ್ ಆದ, ಅವಾಗೇನಂತೀವಿ? ನನ್ ಮರ್ಯಾದೆ ತೆಗೆದಲ್ಲೋ, ಇಟ್ಟೆಲ್ಲ ಹಾಕದ್ನಲ್ಲೋ, ಮರ್ಯಾದೆನೆ ತೆಗೆದ್ಬಿಟ್ಟಲ್ಲೋ. ಪಾಪ ಜಸ್ಟ್ ಫೇಲ್ ಆಗೇನೋ, ಏನ್ ವ್ಯಭಿಚಾರ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಫೇಲ್ ಆಗ್ಯಾನ, ಪಾಸ್ ಆಗ್ಬೋದು ಮತ್ತ ಅವನು. ಬಟ್ ನಾವೇನಂತೀವಿ? ಅವನ ಅವನ ಒಂದು ಎಜುಕೇಶನ್ಗೆ ನಮ್ಮ ಪ್ರೆಸ್ಟೀಜ್ ಕನೆಕ್ಟ್ ಮಾಡ್ತಾ ಇದೀವಿ. ದೇವ್ರ ಹಂಗ್ ಮಾಡಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಯಾವತ್ತೂ ಹೇಳಂಗಿಲ್ಲ ನೀ ನನ್ನ ಮರ್ಯಾದೆ ತೆಗೆದ ಅಂತಲ್ಲ. ಹಲ್ಲೆಲೂಯಾ. ನೀ ನನ್ನ ಅವಮಾನ ಮಾಡಿದಿ ಅಂತ ಹೇಳಂಗಿಲ್ಲ ದೇವ್ರು. ಯಾವಾಗ್ಲೂ ಆತ ನಮ್ ಪರವಾಗೇ ಇರ್ತಾನ. ಲೋಕದ ಜನರು ನಿಮ್ ಬಗ್ಗೆ ಏನೇ ಯಾಕೆ ಹೇಳಿ, ಪರಲೋಕದ ತಂದೆ ಯಾವಾಗ್ಲೂ ನಿಮ್ ಪರವಾಗೇ ಇರ್ತಾರೆ. ಅವತ್ ಯಾವತ್ತೂ ಹೇಳಂಗಿಲ್ಲ ನಾನ್ ನಿನ್ನ ಆರಿಸ್ಕೊಂಡು ತಪ್ಪು ಮಾಡ್ಬಿಟ್ಟ, ನಾನ್ ನಿನ್ನ ಕರೆದು ತಪ್ಪು ಮಾಡ್ಬಿಟ್ಟ. ಹಲ್ಲೆಲೂಯಾ. ನಿಂದು ಹುಟ್ಟಕ್ಕಿಂತ ಮುಂಚೆ ನೀ ದೇವ್ರ ತಲೆಯಲ್ಲಿದ್ದೆ, ಹುಟ್ಟುವಾಗ ತಾಯಿಯ ಗರ್ಭದಲ್ಲಿದ್ದೆ. ಪ್ರತಿಯೊಂದು ದಿನ ಆತನಿಗೆ ಗೊತ್ತು. ಆದ್ರೂ ಕೂಡ ನಾವೇನ್ ಮಾಡ್ಕೋತೀವಿ? ಲಾಲಿ ನಡೆಯಕ್ ಸ್ಟಾರ್ಟ್ ಮಾಡ್ತೀವಿ, ಧರ್ಮಶಾಸ್ತ್ರದ ಅನುಗುಣವಾಗಿ ನಡೆಯಕ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ದೇವರು ಯಾವಾಗ್ಲೂ ನಮ್ಮ ಪರವಾಗಿದ್ದಾನೆ. ಆತ ನಮಗಾಗಿ ಒಳ್ಳೆ ಭವಿಷ್ಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತಾರೆ ನಮಗೆ ಒಳ್ಳೆ ಭವಿಷ್ಯ ಇಟ್ಟಿದ್ದಾನೆ? ಹಲ್ಲೆಲೂಯ, ಹಲ್ಲೆಲೂಯ. 10 ವರ್ಷ ಆದ ನಂತರ ಇನ್ನು ಕೆಳಗೆ ಹೋಗಲ್ಲ, ಇನ್ನು ಮ್ಯಾಲ ಹೋಗ್ತೀರಿ. ಸರ್ಕಾರ ಈಗ ಇಷ್ಟು ರೇಟ್ ಜಾಸ್ತಿ ಆಗ್ಲತ್ತಂದ್ರೆ ಹೆಂಗ್ ಮಾಡ್ಲಪ್ಪ? ನೀ ತಲೆ ಕೆಡಿಸ್ಕೋಬೇಡ. ನೀ ಆ ಲೋಕದಲ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟವನಾಗಿದೆ, ಈ ರಾಜ್ಯಕ್ಕೆ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಯಾವಾಗ್ಲೂ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಿಮ್ಮ ತಂದೆ, ನಿಮ್ಮ ತಂದೆ, ನಿಮ್ಮ ತಂದೆ. ಯಾಕೆ? ಆ ತಂದೆಯ ಒಂದು ಕನೆಕ್ಷನ್ ಇವ್ರಿಗೆ ಬರ್ಬೇಕಂತ ಹೇಳಿ. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ದೇವರನ್ನು ತಂದೆ ಎಂಬುದಾಗಿ ಗ್ರಹಿಸೇ ಇಲ್ಲ ಅವರು. ಹಲ್ಲೆಲೂಯ. ಒಬ್ಬ ಒಳ್ಳೆ ತಂದೆ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಾನೆ. ಶಾರೀರಿಕವಾದ ತಂದೆ ತಾಯಿಗಳು ನನ್ನ ಮಗಳು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕಂತ ಬಯಸಿದ್ರೆ, ನಮ್ಮ ಪರಲೋಕದ ತಂದೆ ಆಳ್ವಿಕೆ ಮಾಡ್ಬೇಕೆಂಬುದಾಗಿ ಬಯಸ್ತಾರೆ. ಹಲ್ಲೆಲೂಯ. ರೂಲ್ ಮಾಡ್ಬೇಕೆಂಬುದಾಗಿ ಬಯಸ್ತಾರೆ ನಮ್ಮ ಪರಲೋಕದ ತಂದೆ. ಹಲ್ಲೆಲೂಯ. ಅದಕ್ಕೆ ಆತನ ಹೇಳ್ತಾನೆ, ನಿಮ್ಮನ್ನ ಹಾಳು ಮಾಡ್ಬೇಕಂತಲ್ಲ, ನಿಮ್ಮನ್ನ ಹಾನಿ ಮಾಡ್ಬೇಕಂತಲ್ಲ, ನಿಮಗೆ ಒಳ್ಳೆ ಭವಿಷ್ಯವನ್ನು ಕೊಡ್ಬೇಕೆಂಬುದಾಗಿ ದೇವರು ಯೋಜನೆಗಳನ್ನು ಮಾಡಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ನಮ್ಮ ತಲೆಯಲ್ಲಿ ನಾವು ದೇವರನ್ನು ದೇವರಾಗಿ ನೋಡಬಾರ್ದು, ಆತನ ತಂದೆ ಎಂಬುದಾಗಿ ನೋಡ್ಬೇಕು. ಯಾಕೆ? ಆತ ನಮ್ಮನ್ನು ಮಗನಾಗಿ, ಮಗಳಾಗಿ ಆತ ನೋಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಈ 3 ವಿಷಯಗಳು ಏನು? ತಂದೆ, ಒದಗಿಸಿಕೊಡುವವನು, ಎರಡನೇದು, ಮೂರನೇದು ಭವಿಷ್ಯವನ್ನು ರೂಪಿಸುವ ಆತನಾಗಿ. ನೋಡ್ರಿ, ಜ್ಞಾನೋಕ್ತಿಯಲ್ಲಿ ಒಂದು ವಚನ ಇದೆ. ಜ್ಞಾನೋಕ್ತಿಯಲ್ಲಿ 13:22. ಜ್ಞಾನೋಕ್ತಿಗಳು 13:22. ಒಳ್ಳೆಯವನ ಆಸ್ತಿ ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ, ಆ ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು. ಓಕೆ, ಇಂಗ್ಲಿಷ್ ನಲ್ಲಿ ಓದ್ತೀನಿ, ಅದು ಚೆನ್ನಾಗಿ ಬರೆದಿದೆ. ಎ ಗುಡ್ ಮ್ಯಾನ್ ಲೀವ್ಸ್ ಅನ್ ಇನ್ಹೆರಿಟೆನ್ಸ್ ಟು ಹಿಸ್ ಚಿಲ್ಡ್ರನ್ಸ್ ಚಿಲ್ಡ್ರನ್. ಎ ಗುಡ್ ಮ್ಯಾನ್ ಲೀವ್ಸ್ ಅನ್ ಇನ್ಹೆರಿಟೆನ್ಸ್ ಟು ಹಿಸ್ ಚಿಲ್ಡ್ರನ್ಸ್ ಚಿಲ್ಡ್ರನ್. ಅಂದ್ರೆ ಒಬ್ಬ ಒಳ್ಳೆ ತಂದೆ ಅಥವಾ ಒಳ್ಳೆ ಮನುಷ್ಯನು ಮಕ್ಕಳ ಮೊಮ್ಮಕ್ಕಳಿಗೆ ಆಸ್ತಿ ಮಾಡಿರ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಬರೀ ಮಕ್ಕಳ ಬಗ್ಗೆ ಎಲ್ಲ ಅವ್ನು ಯೋಚನೆ ಮಾಡೋದು, ಅವ್ರ ನೆಕ್ಸ್ಟ್ ಜನರೇಷನ್ ಬಗ್ಗೆ ಇಮ್ಯಾಜಿನ್ ಮಾಡ್ರಿ. ದೇವ್ರು ಅಷ್ಟು ನಮಗೆ ಸಾಮರ್ಥ್ಯ, ಅಷ್ಟು ನಮಗೆ ಎಬಿಲಿಟಿಯನ್ನು ದೇವ್ರು ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ? ಮಕ್ಕಳ ಆಯ್ತಾವ ಮದಿ ಅದು ಬಿಡ್ಬಿಡ್ತ ಅಂತ ಹೇಳಿ. ಇಲ್ಲ, ವಾಕ್ಯ ಏನ್ ಹೇಳ್ತದೆ? ಒಬ್ಬ ಒಳ್ಳೆ ವ್ಯಕ್ತಿ ಅವರ ಮಕ್ಕಳ ಮೊಮ್ಮಕ್ಕಳಿಗೆ ಆಸ್ತಿಯನ್ನು ಮಾಡಿರ್ತಾನೆ. ಸೊ ಹಾಗೆ ನಮ್ಮ ದೇವರು ನಮಗಾಗಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಹಲ್ಲೆಲೂಯ. ಕೆಲವ್ರಿಗೆ ಇವೆಲ್ಲ ಹೆಂಗ ಬಾಂಬ್ಸ್ ಆಗಿ ಹೋಗ್ಲತ್ತೇವು. ಯಾಕ? ದೇವ್ರ ನಾವು ರಿಲಿಜಿಯಸ್ ಮೈಂಡ್ ಇರುವುದರಿಂದ ಯಾವಾಗ ನಾವು ಅನ್ಕೋತೇವೆ ನನ್ನ ತಂದೆ ದೇವರಾಗಿದ್ದಾನೆ. ಇಮ್ಯಾಜಿನ್ ಮಾಡ್ರಿ, ನೀವು ಸಾಲ ಮಾಡಿದಾಗ ತಂದೆ ಹತ್ರ ಹೋದಾಗ ಒಬ್ಬ ಒಳ್ಳೆ ತಂದೆ ಏನ್ ಮಾಡ್ತಾನೆ?
ಸಾಲ ತೀರಿಸ್ತಾನೋ ಇಲ್ಲೋ? ತೀರಿಸ್ತಾನ ಇಲ್ಲ? ಹಾಗೆ ನಮ್ ಸಾಲ ತೀರಿಸ್ತಾನ ಇಲ್ಲ? ಈಸ್ ಅ ರಿಚ್ ಡ್ಯಾಡ್. ಹಲ್ಲೆಲೂಯಾ. ಈ ಯೋಚನೆಗಳು ಚೇಂಜ್ ಆಗ್ಬೇಕು. ಆತನ ಒಳ್ಳೆ ಶ್ರೀಮಂತ ದೇವ್ರು ಆಗಿದ್ದಾರೆ. ಇದು ಯಾವಾಗ ಚೇಂಜ್ ಆಗ್ತದೋ ಅವಾಗ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳನ್ನು ವೇಗವಾಗಿ ನೋಡಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಸೊ ಈಗ ತಂದೆ ನಮಗಾಗಿ ಮಾಡಿರ್ತಾನೆ, ಮಕ್ಕಳಾಗಿ ನಮ್ಮ ಜವಾಬ್ದಾರಿ ಏನು? ಹಲ್ಲೆಲೂಯಾ. ಒಂದು ಹೇಳಿ ನಾನು ಮುಗಿಸ್ತೇನೆ. ಆಸ್ ಎ ಚೈಲ್ಡ್ ಆಫ್ ಗಾಡ್ ವಿ ಶುಡ್ ಲಿವ್ ಫಾರ್ ಫಾದರ್ಸ್ ಬಿಸ್ನೆಸ್. ನಾವು ದೇವರ ಮಕ್ಕಳಾಗಿ, ದೇವರ ಏನಂದ್ರೆ ತಂದೆಯ ಒಂದು ಮಕ್ಕಳಾಗಿ ತಂದೆಯ ಒಂದು ಬಿಸ್ನೆಸ್ಗಾಗಿ ಜೀವಿಸ್ಬೇಕಂತೆ. ಅದು ಯಾವ ಬಿಸ್ನೆಸ್ ಗೊತ್ತಾ? ಆತ್ಮಗಳನ್ನು ಗೆಲ್ಲುವಂಥದ್ದು. ಹಲ್ಲೆಲೂಯಾ. ಆತ್ಮಗಳು ನಶಿಸಿ ಹೋಗುವಂತ ಆತ್ಮಗಳನ್ನು ಗೆಲ್ಲುವಂತ ಬಿಸ್ನೆಸ್ ಅಲ್ಲಿ ನಾವು ಇರ್ಬೇಕಂತೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇವೆಲ್ಲವೂ ನಿಮಗೆ ಆಡ್ ಮಾಡ್ತಾರೆ. ಯಾವುದು? ಊಟ, ಬಟ್ಟೆ, ಮನೆ ಎಲ್ಲ. ಹಲ್ಲೆಲೂಯಾ. ನನ್ನ ಲೈಫಲ್ಲಿ ನಾನು ಒಂದ್ಸಲನು ಅಂದ್ರೆ ನಾವು ಫ್ಯಾಮಿಲಿ ಆಗಿ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಹೋಗಿರೋದು ಇಷ್ಟು ವರ್ಷ ಆದ ನಂತರ. ಫಸ್ಟ್ ಟೈಮ್ ಬರೀ ಫ್ಯಾಮಿಲಿ ಆಗಿ ಒಂದು ಶಿವಮೊಗ್ಗ. ಅದು ಅನ್ಪ್ಲಾನ್ಡ್ ಇತ್ತು, ಬಹಳ ಕಡಿಮೆ ಬಜೆಟ್ ಅಲ್ಲಿ ಹೋದ್ವಿ. ಎರಡನೇದು ಮುಂಬೈ. ಇಷ್ಟು ನಾವು ಕೆಲಸ ಮಾಡಕ್ ಇದು ಮಾಡಿದೀನಿ ಅಂತಂದ್ರು ನಾನು ಹೋಗಕ್ಕಾಗಿಲ್ಲ. ಬಟ್ ಗಾಡ್ಸ್ ಗ್ರೇಸ್, ನಮಗಾಗಿ ಅವರೇ ಹೋಟೆಲ್ ಬುಕ್ ಮಾಡಿ, ನಮಗಾಗಿ ಊಟ ಎಲ್ಲ ಬುಕ್ ಮಾಡಿ ಫ್ರೀ ಆಗಿ ಹೋಗಿ ಬರುವಂತೆ ದೇವ್ರು ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಯಾವಾಗ್ಲೂ ಒಂದು ಏನಂತಂದ್ರೆ ಇರ್ತಿತ್ತು, ನಾವೆಲ್ಲೂ ಹೋಗಿಲ್ಲಲ್ಲ. ಇದು ದೇವ್ರಿಗೆ ಕೇಳಿಸ್ಕೊಂಡ. ಹಲ್ಲೆಲೂಯಾ. ಲಾಸ್ಟ್ ಟೈಮ್ ಹೋಗಿದ್ದು ಯಾವಾಗ ಅಂದ್ರೆ ನಮ್ ಬಸವಣ್ಣನ ಜೊತೆಗೆ. ಪಾಪ ಅವರೇ ಖರ್ಚು ಹಾಕೊಂಡು ಕರ್ಕೊಂಡು ಹೋಗಿದ್ದು. ಹಲ್ಲೆಲೂಯಾ. ಸೊ ದೇವರಿಗಾಗಿ ನಾವು ತವಕ ಪಡುವಾಗ, ದೇವರಿಗಾಗಿ ನಾವು ಕಾದುಕೊಂಡಿರುವಾಗ, ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಆತ ನಮ್ಮ ನಡೆಸುವಾತನಾಗಿದೆ. ಹಲ್ಲೆಲೂಯಾ. ನಾವು ಅರ್ಜೆಂಟ್ ಮಾಡಿದ್ವಿ, ಗಡಿಬಿಡಿ ಮಾಡಿದ್ವಿ, ಆಗ್ತಾ ಇಲ್ಲ ಅಂತ ಬಿಟ್ಕೊಟ್ವಿ, ಏನೋ ಆಗಂಗಿಲ್ಲ ಅಂತ ಅನ್ಕೊಂಡ್ವಿ, ತಂದೆಯಾದ ದೇವರು ನಮಗಾಗಿಟ್ಟಿರುವ ದೊಡ್ಡ ಆಶೀರ್ವಾದಗಳನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಹಲ್ಲೆಲೂಯಾ. ಪರಲೋಕದ ತಂದೆ ನನ್ನ ಎಲ್ಲ ಅವಶ್ಯಕತೆಗಳು ಪೂರೈಸ್ತಾನೆ. ಪರಲೋಕದ ತಂದೆ ನನ್ನನ್ನು ಶಿಸ್ತುಗೊಳಿಸುವಾಗ ನಾನು ಅಳಂಗಿಲ್ಲ, ಬೇಜಾರ್ ಪಟ್ಕೊಳ್ಳಂಗಿಲ್ಲ. ಶಿಸ್ತಾಗುವುದಕ್ಕಾಗಿ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ. ನನ್ನ ಪರಲೋಕದ ತಂದೆ ನನಗಾಗಿ, ನನ್ನ ಕುಟುಂಬಕ್ಕಾಗಿ ಒಳ್ಳೆಯ ಭವಿಷ್ಯವನ್ನು ಏರ್ಪಾಡು ಮಾಡಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡೋಣ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 14 ಮತ್ತು 15ನೇ ವಚನ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 14 ಮತ್ತು 15ನೇ ವಚನ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ಯಾರ ಮಕ್ಕಳು? ಯಾರ ಮಕ್ಕಳು? ಗಟ್ಟಿಯಾಗಿ ಹೇಳ್ರಿ. ಯಾರ ಮಕ್ಕಳು? ನಾವು ಯಾರ ಮಕ್ಕಳಾಗಿದ್ದೇವೆ? ಯಾರ ಮಕ್ಕಳಾಗಿದ್ದೇವೆ? ಹಲ್ಲೆಲೂಯಾ. ನಾವು ಇವ್ರ ಮಕ್ಕಳಲ್ಲ, ದೇವ್ರ ಮಕ್ಕಳಾಗಿದೆ. ಹಲ್ಲೆಲೂಯಾ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಹಲ್ಲೆಲೂಯಾ. ನಾವು ದಾಸನ ಭಾವವನ್ನು ಹೊಂದಿಲ್ಲ. ದೇವರ ಬಳಿಗೆ ಏನೋ ಗೊತ್ತಿಲ್ಲ ಅಂತ ಅಲ್ಲ, ದೇವರು ನಮ್ಮನ್ನು ಇಂಥ ಭಾವವನ್ನು ತುಂಬಿದ್ದಾರೆ ಏನಂದ್ರೆ ನಾವು ಆತನಿಗೆ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಭಾವವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರಾದ್ರೂ ಹೇಳ್ತಾರ ಬೇರೆ ಜನ ತಂದೆಗೆ ದೇವರಿಗೆ ತಂದೆ ಅಂತ? ಯಾರು ಹೇಳಂಗಿಲ್ಲ. ಈ ಒಂದು ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತ ಸೌಭಾಗ್ಯ ಏನು ಅಂದ್ರೆ ದೇವರಿಗೆ ನಾವು ತಂದೆ, ಅಬ್ಬ. ನಾವು ಅದು ಹಬ್ಬ ಅನ್ನುವಂತ ವರ್ಡ್ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಅದು ಅರಾಮಿಕ್ ವರ್ಡ್ ಏನು ಅಂತಂದ್ರೆ ಡ್ಯಾಡಿ ಎಂಬುದಾಗಿ. ಡ್ಯಾಡಿ, ಫಾದರ್. ಅಥವಾ ಇನ್ನೊಂದು ಅರಾಮಿಕ್ ಅದರಲ್ಲಿ ವರ್ಡ್ ಹೇಳಿದ್ರೆ ಹಬ್ಬ ಅಂತಂದ್ರೆ ಬಾಬಾ ಅಂದಂಗೆ. ನಮ್ಮ ಇದ್ರಲ್ಲಿ ಕರಿತೀವಲ್ಲ. ನಾನು ಫಸ್ಟ್ ಟೈಮ್ ನೋಡಿ ಶಾಕ್ ಆಯ್ತದು. ಏನಂತೆ? ಎಷ್ಟು ಜನ ನಿಮ್ ತಂದೆ ಬಾಬಾ ಅಂತ ಕರಿತೀರಿ? ಸ್ವಲ್ಪ ಬಾಬಾ ಅಂತ ಕರೆದವ್ರು. ಹಲ್ಲೆಲೂಯಾ. ನಾವು ಪಪ್ಪ ಡ್ಯಾಡಿ ಇರ್ಲಿಲ್ಲ.
ಹಾ, ಅಪ್ಪ ಬಾಬಾ, ಇವ್ರ ಕಡೆ ಅಪ್ಪಾಜಿ, ಫುಲ್ ರೆಸ್ಪೆಕ್ಟ್ಫುಲ್ ಆಗಿ ಅಪ್ಪಾಜಿ, ನಮ್ ಕಡೆ ಬಾಬಾ. ಹಲ್ಲೆಲೂಯ. ತೆಲುಗುವಲ್ಲಿ ನಾನಾ, ಇವೆರಡೇ ಗೊತ್ತು ನನಗೆ ಮತ್ತೆ. ಸೊ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ನಾವು ದಾಸನ ಭಾವವನ್ನು ಹೊಂದಿಲ್ಲ. ಯಾವ ಭಾವವನ್ನು ಹೊಂದಿದ್ದೇವೆ? ಮಗನ ಭಾವವನ್ನು ಹೊಂದಿದ್ದೇವೆ. ಅದಕ್ಕಾಗಿ ನಾವು ದೇವರನ್ನು ಅಪ್ಪ ತಂದೆ ಎಂಬ ಕೂಗುವ ಶಬ್ದವನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟ್ ಜನ ಈಗ ಇಲ್ಲಿವರೆಗೂ ನೀವು ದೇವರನ್ನು ತಂದೆಯಾಗಿ ನೋಡಿಲ್ಲ? ಎಷ್ಟ್ ಜನ ನೋಡಕ್ ಬಯಸ್ತೀರಿ? ಇಲ್ಲಿವರೆಗೂ ದೇವರನ್ನು ದೇವರಾಗೆ ಇಟ್ಟಿದ್ದೀರಿ, ಬಟ್ ಇವತ್ತು ನೀವು ತಂದೆ ಆಗಿ ಆತನ ಎಕ್ಸೆಪ್ಟ್ ಮಾಡ್ಕೊಳ್ರಿ, ಆಸ್ ಎ ಫಾದರ್ ಆಗಿ. ಹಲ್ಲೆಲೂಯ. ಯೋಚನೆ ಮಾಡ್ರಿ, ಆತನು ನಮ್ ತಂದೆ ಇದ್ರೆ ನಾನು ಏನ್ ಮಾಡ್ಬೋದು ನಮ್ ತಂದೆ ಜೊತೆಗೆ? ಈಗ ನನ್ನ ಮಗಳ ಮೇಲ್ ಬಂತಂದ್ರೆ ನಾನು ಫಾಸ್ಟರ್ ಇದ್ದೀನಿ ಅಂತೀವ? ಇಲ್ಲ. ಇಮ್ಯಾಜಿನ್ ಮಾಡ್ರಿ, ದೇವರು ಈಸ್ ಅ ಹೋಲಿ ಗಾಡ್, ಆತನು ಪರಿಶುದ್ಧ ದೇವರು, ಆದ್ರೂ ಕೂಡ ನಮ್ಮಂತ ಪಾಪಿಗಳನ್ನ ಆತನ ಮಗನಾಗಿ ಆತನ ಅಕ್ಸೆಪ್ಟ್ ಮಾಡಿದ್ದಾನೆ. ಹಲ್ಲೆಲೂಯ. ನೋಡಿ, ಕೊನೆ ಒಂದು ವಚನ ಹೋದ್ರಿ, ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಹಂಗೆ ಕೊನೆ ಅಂತ ಎಷ್ಟು ಮಾಡಕಂತಿರ್ಬೋದ್ರಿ, ಲಾಸ್ಟ್ ವಚನ ಯೋಹನ 1:12. ಯೋಹನ 1:12. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನೀವು ಸುಮ್ಮನೆ ದೇವರ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಏನ್ ಹೇಳ್ತದೆ? ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ರೋ, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ರೋ ಅವರಿಗೆ ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸುವಿನ ಹೆಸರ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಯೇಸುವನ್ನು ಅಂಗೀಕಾರ ಮಾಡಿದೀರಾ ಅಂದ್ರೆ ನಿಮಗೆ ದೇವರು ಹೇಳ್ತಾ ಇದ್ದಾರೆ, ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾ ಇದ್ದೇನೆ ಎಂಬುದಾಗಿ. ಈ ಅಧಿಕಾರ ಸಾಮಾನ್ಯ ಜನರಿಗೆ ಸಿಗಂಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಸಾಮಾನ್ಯ ಜನರು ಬಂದು ಯೇಸುನಾಮದಲ್ಲಿ ಹೋಗು ಅಂತಂದ್ರೆ ಹೋಗಲ್ಲ. ಅದು ಆ ದುರಾತ್ಮ ಏನ್ ಮಾಡ್ತದ? ಪೌಲ ಗೊತ್ತು, ಯೇಸು ಗೊತ್ತು, ನೀನ್ ಯಾರ ಮಗನೇ ನೀನೆ? ಹಲ್ಲೆಲೂಯ. ಯಾವಾಗ ನೀನು ಯೇಸುವನ್ನು ಸ್ವೀಕಾರ ಮಾಡ್ಬಿಡ್ತೀಯೋ, ಒಂದು ಹಿಟ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಬಂದ್ಬಿಡ್ತದೆ. ಇವನು ದೇವ್ರ ಮಗ ಆದ, ಇವನಿನೋ ಮುಟ್ಟೋದ್ ದಾಡಿ ಈಗ. ಹಲ್ಲೆಲೂಯ. ನೋಡ್ರಿ, ಇನ್ನೊಂದ್ಸಲ ಓದ್ರಿ, ಅದು 12-13 2 ವಚನ ಓದು. ಯಾರು ಆತನನ್ನು ಅಂಗೀಕರಿಸಿದ್ದಾರೆ. ಯಾರ್ಯಾರು ಅಂದ್ರೆ ಯಾರು ಬೇಕಾದವರು ಆತನಿಗೆ ಮಗನಾಗ್ಬೋದು. ಹಲ್ಲೆಲೂಯ. ನಾ ಹಿಂಗಿನ್ನಲೆ ಅದ ಅಂದ್ರು ನೀನು ಆಗ್ಬೋದು. ನಾನು ಬಹಳ ಬಡವ ಇದ್ದೀನಿ ಅಂದ್ರು ನೀನು ಆಗ್ಬೋದು. ಯಾರು ಎಲ್ರಿಗೂ ದೇವರು ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದಾರೆ. ನೀವು ದೇವರ ಏನಂದ್ರೆ ತಂದೆಗೆ ಮಕ್ಕಳಾಗ್ಬೋದು. ಫಸ್ಟ್ ಜನ್ಮ ಆಗಿದ್ದು ನಿಮ್ಗೆ ಆಯ್ಕೆ ಇರ್ಲಿಲ್ಲ, ಈಗ 2ನೇ ಜನ್ಮ ಆಗೋದು ನಿಮಗೆ ಆಯ್ಕೆ ಇದೆ. ಹಲ್ಲೆಲೂಯ. ಫಸ್ಟ್ ಬರ್ತ್ ನಿಮಗೆ ಕೇಳಿ ಹುಟ್ಟಿಸ್ಲಿಲ್ಲ, ಆಯ್ಕೆ ಇರ್ಲಿಲ್ಲ, ನಿಮಗೆ ಡಿಫಾಲ್ಟ್ ಆಗಿ ಬಂದ್ಬಿಡ್ರಿ. ಬಟ್ ಈ 2ನೇ ಆಯ್ಕೆ ಏನ್ ಗೊತ್ತಾ? ಯಾರ್ಯಾರು ಯೇಸುವಿನ ಹೆಸರ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಹಿ ಇಸ್ ಗಿವಿಂಗ್ ರೈಟ್ಸ್. ಅಂದ್ರೆ ಯಾವಾಗೆಲ್ಲ ನೀವು ಯೇಸು ನಾಮವನ್ನು ಉಪಯೋಗ ಮಾಡ್ತಿರೋ ದುರಾತ್ಮದ ತಲೆ ಬರ್ತದೆ. ಯಾವಾಗೆಲ್ಲ ಯೇಸು ನಾಮ ಉಪಯೋಗ ಮಾಡ್ತಿರೋ ನಿಮ್ಮ ಪರಿಸ್ಥಿತಿಗಳು ಮಾತು ಕೇಳ್ತವೆ. ಯಾವಾಗೆಲ್ಲ ನೀವು ಯೇಸು ನಾಮ ಉಪಯೋಗ ಮಾಡ್ತಿರೋ ಎಲ್ಲ ರೋಗಗಳು ಅದು ಅಡ್ಡ ಬೀಳುವಂತದ್ದಾಗಿದೆ. ಯಾಕೆಂದ್ರೆ ನಿಮಗೆ ಮಾತ್ರ ಅಧಿಕಾರ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಬೇರೆಯವರು ಹೋಗಿ ಮಾಡಕ್ ಹೋದ್ರೆ ಆಗಂಗಿಲ್ಲ. ಅದು ಯೇಸು ನಾಮದಲ್ಲಿ ಹೋಗು ಅಂದ್ರೆ ಹೋಗಲೇ ಮಗನೇ ನೀನ್ ಯಾರು ಅಂತ ಕೇಳ್ತದೆ. ಹಲ್ಲೆಲೂಯ. ಆದ್ರೆ ಯೇಸುವನ್ನು ನಂಬಿ ನೀವು ನಿಂತ್ಕೊಂಡ್ರೆ, ನಾನ್ ದೇವ್ರ ಮಗನಾಗಿದ್ದೇನೆ ಅಂತ ಹೇಳಿದ್ರೆ, ಯೇಸು ನಾಮ ಯೂಸ್ ಮಾಡಿದ್ರೆ ಸಾಕು, ಒಂದಪ್ಪ ಸೇಮ್ ಜೀಸಸ್ ಇದ್ದಂಗೆ ಇದ್ದಾನೆ ಅವನು, ಅಲ್ಲಿಂದ ಓಡೋಗ್ಬಿಡ್ತಾರೆ. ಹಲ್ಲೆಲೂಯ. ಅಂತ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಇಮ್ಯಾಜಿನ್ ಮಾಡ್ರಿ, ನಿಮಗೆ ನಾಳೆ ಪ್ರಧಾನ ಮಂತ್ರಿ ಆಗುವ ಅಧಿಕಾರ ಕೊಟ್ರೆ ನೀವು ಹೆಂಗ ಎಕ್ಸೈಟೆಡ್ ಆಗಿರ್ತೀರಿ? ಫಸ್ಟ್ ಬರ್ತದೆ ಎಷ್ಟು ಹೊಡ್ಕೋಬೇಕು ನಾ ಅಂತ ಹೇಳಿ. ಯಾವಾಗ ನಾ ಏರೋಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗ್ ನಮ್ಮ ಫ್ಯಾಮಿಲಿಗೆ, ಯಾವಾಗ ಲಂಡನ್ ಟೂರ್ ಮಾಡ್ಲಿ, ಆ ಟೂರ್ ಮಾಡ್ಲಿ, ಈ ಟೂರ್ ಮಾಡ್ಲಿ ಅಂತ ಇರ್ತದೆ. ಯಾಕೆ? ಆ ಪೊಸಿಷನ್ ನಿಮಗೆ ಆ ಪ್ರಿವಿಲೇಜ್ ಅನ್ನು ಕೊಡ್ತದೆ. ಆ ಒಂದು ಸ್ಥಾನ ಏನಿದೆ ನಿಮಗೆ ಆ ಸೌಭಾಗ್ಯವನ್ನು ಕೊಡುವಂತದ್ದಾಗಿದೆ. ಹಾಗೆ ದೇವರು ನಮಗೆ ಏನ್ ಅಧಿಕಾರ ಕೊಡ್ತಾ ಇದ್ದಾರೆ?
ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಮಕ್ಕಳಾಗುವ ಅಧಿಕಾರ ಅಂದ್ರೆ ದೇವರು ಏನೆಲ್ಲ ಇದೆ ದೇವರ ಹತ್ರ ಅದೆಲ್ಲ ನಂದಾಗಿದೆ. ಹಲ್ಲೆಲೂಯಾ. ದೇವ್ರ ಹತ್ರ ಸಮಾಧಾನ ಇದೆ, ದೇವ್ರ ಹತ್ರ ಅಭಿವೃದ್ಧಿ ಇದೆ, ದೇವ್ರ ಹತ್ರ ಸಂತೋಷ ಇದೆ. ಇದೆಲ್ಲ ಯಾರ್ದಾಗಿದೆ? ಹಲ್ಲೆಲೂಯಾ. ಎಲ್ಲ ನಮ್ಮಪ್ಪಂದೇ. ನಮ್ಮಪ್ಪಂದ ಅವ್ರು ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ ಅಳ್ಕೊಂತ ಕೂತೀವಿ ಇಲ್ಲಿ ಯಾರ್ದೋ ಅನಾಥರಿದ್ದಾಗ. ಹೋದ್ ಇನ್ನೊಂದ್ಸಲ ಅದು 12:13 ಇನ್ನೊಂದ್ಸಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ. ಹಲ್ಲೆಲೂಯಾ. ನೀವು ಸಾಮಾನ್ಯವಾಗಿ ಹುಟ್ಟಿಲ್ಲ, ಏನೋ ನಿಮ್ ತಂದೆ ತಾಯಿ ಪ್ಲಾನ್ ಮಾಡಿ ಹುಟ್ಟಿಸಿದಾರ ಅಂತ ಹೇಳಿ. ನೀವು ಯಾವಾಗ ನಂಬಿದಿರಲ್ಲ, ನೀವು ನಂಬಿಕೆ ಸೂಚನೆ ಏನಾಗಿದೆ ಗೊತ್ತಲ್ಲ, ದೇವ್ರೇ ಹುಟ್ಟಿಸಿದ ನಿಮಗೆ. ಹಲ್ಲೆಲೂಯಾ. ನಿಮ್ ತಂದೆ ತಾಯಿ ನಿಮಗೆ ಹುಟ್ಟಿಸಿಲ್ಲ, ದೇವ್ರೇ ನಿಮಗೆ ಬರ ಮಾಡಿದಾನೆ ಇಲ್ಲಿ. ಯಾಕೆ? ನೀವು ಆತನ ಇಮೇಜ್ ಅನ್ನು ಪ್ರತ್ಯಕ್ಷಪಡಿಸುವುದಕ್ಕಾಗಿ, ಟು ರೆಪ್ರೆಸೆಂಟ್ ಹಿಮ್. ಹಲ್ಲೆಲೂಯಾ. ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಲಿಲ್ಲ, ದೇವರಿಂದಲೇ ಹುಟ್ಟಿದವರು. ಯಾರಿಂದ ಹುಟ್ಟಿದ್ದಾರೆ? ಶರೀರ ನಮ್ಮ ತಂದೆ ತಾಯಿಯಿಂದ ಬಂತು, ಬಟ್ ಸ್ಪಿರಿಟ್ ಯಾರಿಂದ ಹುಟ್ಟಿದೆ? ಹಲ್ಲೆಲೂಯಾ. ದೇವರಿಂದ ಹುಟ್ಟಿರುವ ಪ್ರತಿಯೊಬ್ಬರು ಜಯಶಾಲಿಗಳಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳು ಏನೇ ಇರ್ಬೋದು, ಬಟ್ ನೀವು ಜಯಶಾಲಿಗಳಾಗಿದ್ದೀರಿ. ಹಲ್ಲೆಲೂಯಾ. ಯಾಕೆ? ನೀವು ದೇವರ ಮಕ್ಕಳಾಗಿದ್ದೀರಿ. ಯಾವಾಗ ದೇವರ ಮಕ್ಕಳಾಗಿ ನೀವು ಅಧಿಕಾರವನ್ನು ಉಪಯೋಗ ಮಾಡ್ತೀರೋ, ಅವಾಗ ಪ್ರತಿಯೊಂದು ಪರಿಸ್ಥಿತಿಗಳು ಅದು ತಲೆ ಬಾಗುವಂತದಾಗಿದೆ. ಹಲ್ಲೆಲೂಯಾ. ನಿಮ್ಮ ಪರವಾಗಿ ತಂದೆಯಾದ ದೇವರು ಬಂದು ಅಧಿಕಾರ ಉಪಯೋಗ ಮಾಡಲ್ಲ, ನೀವೇ ಅಧಿಕಾರ ಉಪಯೋಗ ಮಾಡಬೇಕು. ಚಿಕ್ಕವರಿದ್ದಾಗ ಮಕ್ಕಳಿಗೆ ಏನ್ ಮಾಡ್ತೀವಿ? ಬಿದ್ದು ಬಿಡ್ತಾವೆ, ಹೋಗಿ ಏನ್ ಮಾಡ್ತೀವಿ? ಅದಕ್ಕೆ ಎಬ್ಬಿಸ್ತೀವಿ. ದೊಡ್ಡವರಾದಾಗ ಅವ್ರು ಬಿದ್ದಾಗ ಅವ್ರು ಏನ್ ಮಾಡ್ತಾರೆ? ಅವರೇ ಎದ್ದೇಳ್ತಾರೆ. ಯಾಕೆ? ಬೆಳೆದಿದಾರೋ. ಹಾಗೆ ತಂದೆಯಾದ ದೇವರು ನಮ್ಮನ್ನು ಬೆಳೆದಿರುವ ಮಕ್ಕಳಂತೆ ಆತನ ನೋಡ್ತಾನೆ. ಏನಂದ್ರೆ, ನಿಮ್ಮ ಪರಿಸ್ಥಿತಿಯಲ್ಲಿ ಕುತ್ಕೊಂಡು ಅಳ್ಬೇಡ್ರಿ, ನಿಮ್ಮ ಪರಿಸ್ಥಿತಿಯಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕ್ಬೇಡ್ರಿ, ನಿಮ್ಮ ಅಧಿಕಾರನ ಉಪಯೋಗ ಮಾಡ್ರಿ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಎಲ್ಲ ಡಿಲೇಸ್ ಗಳ ನಾನು ಬ್ರೇಕ್ ಮಾಡ್ತೇನೆ. ಯೇಸು ನಾಮದಲ್ಲಿ ನನಗೆ ಬರಬೇಕಾದ ಹಣಗಳು ಬರ್ಲಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನನಗೆ ಬರಬೇಕಾದ ಪ್ರಮೋಷನ್ ಬರ್ಲಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನನ್ನ ಕೇಸ್ ಸಾಲ್ವ್ ಆಗಲಿ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನನ್ನ ಮನೆಯಲ್ಲಿ ಸಮೃದ್ಧಿ ತುಂಬಲಿ. ಯೇಸು ನಾಮದಲ್ಲಿ. ಇದು ಅಧಿಕಾರನ ಉಪಯೋಗ ಮಾಡಲ್ಲ. ನಾವು ಏಸಪ್ಪ ಎಲ್ಲಿದೆಯಪ್ಪ, ಪ್ರಧಾನಮಂತ್ರಿ ಆಳ್ಕೊತ ಕೂತ್ರೆ ದೇಶ ಜನರು ನೋಡಿ ಏನಂತಾರೆ? ಈ ನನ್ನ ಮಗನೇ ಆಳಕತ್ತಾನ, ನಮಗೆ ದೇಶದ ಪ್ರಧಾನಮಂತ್ರಿ ನಡೆಸೋನು, ದೇಶ ನಡೆಸೋನು ನನ್ನಿಂದ ಆಗ್ತಿಲ್ರಪ್ಪ ಅಂತ ಅಂದ್ರೆ, ಹಾಗೆ ದೇವ್ರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಯೂಸ್ ಮಾಡ್ಬೇಕು. ಹಲ್ಲೆಲೂಯಾ. ನಾವ್ ಯಾರ ಮಕ್ಕಳಾಗಿದ್ದೀವಿ? ಯಾರ ಮಕ್ಕಳಾಗಿದ್ದೀವಿ? ದೇವ್ರು ನಮಗೇನಾಗಿದ್ದಾರೆ? ಈ ಅಧಿಕಾರ ಯಾರಿಗೆ ಕೊಡಲ್ಪಟ್ಟಿದ್ದಾರೆ? ಯಾರು ಸ್ವೀಕಾರ ಮಾಡ್ತಾರೆ. ಹಲ್ಲೆಲೂಯಾ. ಸ್ವೀಕಾರ ಮಾಡ್ಲಾರ್ದಂಗೆ ಸುಮ್ನೆನೆ ಆಗ್ತಾ ನೀನು ಒಳಗಡೆನೆ ಬರ್ತಾ ಇಲ್ಲ ನಾನೇ. ಹಲ್ಲೆಲೂಯಾ. ಸ್ವಿಮ್ಮಿಂಗ್ ಆಡ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಫುಲ್ ಅಟೆಂಡ್ ಆಗಿ ಸ್ವಿಮ್ಮಿಂಗ್ ಏನು ಈ ಸ್ಟೈಲು, ಫ್ರೀ ಸ್ಟೈಲು, ಇದೆಲ್ಲ ಹಿಂಗ್ ಹೊಡಿಬೇಕು, ಇಷ್ಟ ಆಂಗಲ್ ಅಲ್ಲಿ ತಗೋಬೇಕು, ಹಿಂಗ್ ಮಾಡ್ಬೇಕು, ಇದೆಲ್ಲ ಕೇಳಿ ಸ್ವಿಮ್ಮಿಂಗ್ ಬರಂಗಿಲ್ಲ. ಸ್ವಿಮ್ಮಿಂಗ್ ಆಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ನಿನಗೆ ಆರೋಗ್ಯ ಬೇಕು ಅಂತಂದ್ರೆ ನೀನು ಅಧಿಕಾರ ಯೂಸ್ ಮಾಡ್ಬೇಕು. ನಾನ್ ದೇವ್ರ ಮಗನಾಗಿದ್ದೇನೆ, ನನಗೆ ಅಧಿಕಾರ ಇದೆ ಆರೋಗ್ಯವಾಗಿರುವುದಕ್ಕಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊಸವಾದಾಗ ನೀವು ಮಾಡ್ತೀರಾ ಅಥವಾ ಇನ್ನೊಬ್ಬರಿಗೆ ನನ್ನ ಪರವಾಗಿ ನೀನೇ ಮಾಡಪ್ಪ? ಹೊಸದಾಗ ಏನ್ ಮಾಡ್ತೀರಿ? ಯಾವ ಗಂಡ ಹೆಂಡತಿ ಯಾರಿಗೂ ನೋಡಂಗಿಲ್ಲ. ಮೇರಿ ಜಾನ್, ಬಾಬು ಗೀಬು ಎಲ್ಲ ಹೋಗ್ಬಿಟ್ಟು ಸೀದಾ ಕೊಡು ಮೊದಲು ನನಗೆ. ಯಾಕ? ಹಲ್ಲೆಲೂಯಾ. ಇದಕ್ಕೆಲ್ಲ ನಾವು ನಮ್ದು ಅಧಿಕಾರ ಯೂಸ್ ಮಾಡ್ತೇವೆ. ಸ್ಪಿರಿಚುವಲ್ ಥಿಂಗ್ಸ್ ಬಂತಂದ್ರೆ ನೀವೇ ಮಾಡ್ರಿ. ನೀವು ಉಪವಾಸ ಮಾಡ್ರಿ, ನಾ 3 ಹೊತ್ತು ಊಟ ತಿಂತೀನಿ, ನೋಡ್ತೀನಿ ನಿಮ್ ದೇವ್ರು ಮಾಡ್ತಾರೆ ಇಲ್ಲ ಅಂತ. ಹಲ್ಲೆಲೂಯಾ. ದೇವರು ನಮ್ಮ ತಂದೆ ಆಗ್ಬೇಕಾದ್ರೆ ಆತನನ್ನು ಸ್ವೀಕಾರ ಮಾಡ್ಬೇಕು. ಸ್ವೀಕಾರ ಮಾಡ್ಬೇಕು ಅಂದ್ರೆ ಅರ್ಥ ಏನು? ಆತನ ಹೆಸರ ಮೇಲೆ ನಂಬಿಕೆ ಇಡ್ಬೇಕು. ಸ್ವೀಕಾರ ಮಾಡೋದು ಅರ್ಥ
ನಿಮ್ ಜಾತಿ ಬದಲಾವಣೆ ಆಗಲ್ಲ, ನಿಮ್ ಹೆಸರು ಬದಲಾವಣೆ ಆಗಲ್ಲ, ಏನು ಬದಲಾವಣೆ ಆಗಲ್ಲ. ಏನ್ ಬದಲಾವಣೆ ಆಗ್ತದೆ? ದೇವರಿಂದ ನಿಮಗೆ ತಂದೆ ಆಗ್ತಾನೆ. ನೀವು ಏನಂದ್ರೆ ಅನ್ಯ ಜನರಿಂದ ಆತನಿಗೆ ಮಗನು ಮಗಳಾಗ್ತೀರಿ. ಹಲ್ಲೆಲೂಯಾ. ಹೇಳಿ, ದೇವ್ರು ಯಾರಾಗಿದ್ದಾರೆ ನಮಗೆ? ಯಾರಾಗಿದ್ದಾರೆ? ನಾನು ಯಾರಾಗಿದ್ದೇನೆ? ಹಲ್ಲೆಲೂಯಾ. ಸೊ ನ್ಯಾಚುರಲ್ ಆಗಿ ಯೋಚನೆ ಮಾಡಿ, ನಮ್ಮ ಅಪ್ಪ ಹುಟ್ಟು ಬಿಟ್ಟಪ್ಪ. ಯಾವ್ದೋ ಒಂದು ರೀಲ್ಸ್ ಅಲ್ಲಿ ನೋಡ್ತಾ ಇದೆ, ನಿನ್ನ ಜೀವನದಲ್ಲಿ ಅತಿ ದುಃಖಕರವಾದಂತ ಸಂಗತಿ ಯಾವುದು ಅಂತ ಒಬ್ಳು ಕೇಳ್ತಾ ಇದ್ದಾಳೆ. ದೊಡ್ಡ ಟ್ರಾಜಡಿ ಯಾವುದು ನಿನ್ನ ಜೀವಿತದಲ್ಲಿ? ಇವನು ಫುಲ್ಲು ಡೈಲಾಗಿ, ನನ್ನ ಲೈಫ್ ಅಲ್ಲಿ ದೊಡ್ಡ ಟ್ರಾಜಡಿ, ನಾನು ಹುಟ್ಟಿದ್ದೆ. ಡ್ಯಾನ್ ಮ್ಯೂಸಿಕಲ್. ಏನ್ ಕಾಮಿಡಿ ಮಾಡ್ತಾರಪ್ಪ ಅವ್ರು. ನೀನ್ ಹುಟ್ಟಿಲ್ಲಪ್ಪ, ನಿನ್ಗೆ ಹುಟ್ಸ್ಯಾರ ಅವರು. ನಾನು ಹುಟ್ಟಿದೆ ದೊಡ್ಡ ಟ್ರಾಜಡಿ ಅಂತ ಇಲ್ಲ. ಹಲ್ಲೆಲೂಯಾ. ನೀವು ಆಕ್ಸಿಡೆಂಟ್ ಆಗಿ ಇಲ್ಲಿ ಬಂದಿಲ್ಲ. ಇನ್ಸಿಡೆಂಟ್ಸ್ ಸುಮ್ಮನೆ ಆಕ್ಸಿಡೆಂಟ್ ಆಗಿ ಬಂದಿಲ್ಲ. ದೇವರ ಒಂದು ಯೋಜನೆಯಿಂದ, ದೇವರ ಪ್ಲಾನ್ ಇಂದ, ದೇವರ ಪರ್ಪಸ್ ಇಂದ ದೇವರು ನಿಮಗೆ ಭೂಮಿ ಮೇಲೆ ಕಳಿಸಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ಇವರು ಪುರುಷ ಸಂಕಲ್ಪದಿಂದ ಆಗಲಿ ಕಾಮದಿಂದ ಆಗಲಿ ಹುಟ್ಟಲಿಲ್ಲ, ದೇವರಿಂದಲೇ ಹುಟ್ಟಿದ್ರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿಂದ ಹುಟ್ಟಿದೀವಿ ನಾವು? ಈಗ ಹೆಂಗಿರ್ಬೇಕು ದೇವ್ರ ಮಕ್ಕಳು ಅಂತಂದ್ರೆ? ಧೈರ್ಯದಿಂದ ನಡಿಬೇಕು. ಧೂಳು ಮಣ್ಣು. ಹಲ್ಲೆಲೂಯಾ. ಹೇಳ್ರಿ, ನನ್ನ ತಂದೆಯಾದ ದೇವರು ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. ತಂದೆಯಾದ ದೇವರು ನನ್ನನ್ನು ತಿದ್ದುವಾಗ ನಾನು ಒಪ್ಪಿಸಿಕೊಡ್ತೇನೆ. ನನ್ನ ಪರಲೋಕದ ತಂದೆ ನನಗಾಗಿ ಒಳ್ಳೆ ಭವಿಷ್ಯವನ್ನು ಏರ್ಪಾಟು ಮಾಡಿದ್ದಾನೆ. ಹಲ್ಲೆಲೂಯಾ. ಎಲ್ರಿ